ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 893 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 20ನೇ ಜೂನ್ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2025ರಲ್ಲಿ ಕನ್ನಡಕ್ಕಾಗಿ ಬಾಲ ಸಾಹಿತ್ಯ ಪುರಸ್ಕಾರವನ್ನು ಯಾವ ಸಾಹಿತ್ಯ ಕೃತಿಗೆ ನೀಡಲಾಯಿತು? ದ ಬಾಲ ಸಾಹಿತ್ಯ ಪುರಸ್ಕಾರ 2025 ಇನ್ ಕನ್ನಡ ವಾಸ್ ಗಿವನ್ ಫಾರ್ ವಿಚ್ ಲಿಟರರಿ ವರ್ಕ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಬಾಲ ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಇದು ಪ್ರತಿ ವರ್ಷ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸಾಹಿತ್ಯ ಅಕಾಡೆಮಿಯಿಂದ ಕೊಡ್ತಕ್ಕಂಥ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ 24 ಭಾಷೆಗಳಲ್ಲಿ ರಚಿಸಿರ್ತಕ್ಕಂಥ ಕೃತಿಗಳಿಗೆ ನೀಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರುತ್ತೆ. ಹಾಗಿದ್ರೆ ನಮ್ಮ ಕನ್ನಡಕ್ಕಾಗಿ ಯಾವ ಕೃತಿಗೆ ಈ ಪ್ರಶಸ್ತಿಯನ್ನ ನೀಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಟ್ ಬುಕ್ ಪುಸ್ತಕಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಬಾಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಟ್ ಬುಕ್ ಎಂದು ಕರೀತಕ್ಕಂಥ ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್, ಅಂದ್ರೆ ಇದು ಸಣ್ಣ ಕಥೆಗಳ ಒಂದು ಸಂಕಲನವಾಗಿರುತ್ತೆ. ಸೊ ಈ ಸಣ್ಣ ಕಥೆಗಳ ಸಂಕಲನವನ್ನ ರಚನೆ ಮಾಡಿರ್ತಕ್ಕಂಥವರು ಕೆ ಶಿವಲಿಂಗಪ್ಪ ಹಂಡಿಹಾಳ್ರವರು. ಸೊ ಇದನ್ನ ಸಂಕಲನ ಮಾಡಿರ್ತಾರೆ. ಸೊ ಈ ಒಂದು ಕೃತಿಗಾಗಿ ಈಗ ಬಾಲ ಸಾಹಿತ್ಯ ಪುರಸ್ಕಾರವನ್ನ ನೀಡಲಾಗಿರುತ್ತೆ. ಸೊ ಈ ಕೃತಿಯನ್ನ ಪಬ್ಲಿಷ್ ಮಾಡಿರ್ತಕ್ಕಂಥದ್ದು 2021ರಲ್ಲಿ ಇದನ್ನ ಪಬ್ಲಿಷ್ ಮಾಡಿರ್ತಾರೆ. ಸೊ ಇದರಲ್ಲಿ ಎಂಗೇಜಿಂಗ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ, ಅಂದ್ರೆ ಆಕರ್ಷಕವಾಗಿ ಕತೆ ಹೇಳ್ತಕ್ಕಂಥ ಒಂದು ಪದ್ಧತಿ ಆಗಿರ್ಬೋದು. ಅಂಡ್ ಕಲ್ಚರಲ್ ರೆಸೊನೆನ್ಸ್, ಅಂದ್ರೆ ಸಾಂಸ್ಕೃತಿಕ ಅನುರಣನಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ಸೊ ಈ ವರ್ಷ 2025ರಲ್ಲಿ ಕನ್ನಡಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ವರ್ಷ ಕೂಡ 24 ಆಥರ್ಸ್ಗೆ, ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿರ್ತಕ್ಕಂಥ 24 ಲೇಖಕರಿಗೆ ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಇದರಲ್ಲಿ ಕೆಲವನ್ನ ನಾವು ಮೆನ್ಷನ್ ಮಾಡೋದಾದ್ರೆ ಇಂಗ್ಲಿಷ್ ಭಾಷೆಯ ಒಂದು ಕೃತಿಗಾಗಿ ಅದನ್ನ ನಾವು ದಕ್ಷಿಣ ಅಂತ ಹೇಳ್ತೇವೆ. ಸೊ ಇದನ್ನ ರಚನೆ ಮಾಡಿರ್ತಕ್ಕಂಥವರು ನಿತಿನ್ ಕುಶಾಲಪ್ಪ MP ಅವರು ಇದನ್ನ ರಚನೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಹಿಂದಿ ಭಾಷೆಗೆ ಬಂದಾಗ ಏಕ್ ಬಾತೆ ಬಾರ ಅಂತಕ್ಕಂಥ ಒಂದು ಕೃತಿ ಆಗಿರುತ್ತೆ. ಸೊ ಇದನ್ನ ಸುಶೀಲ್ ಶುಕ್ಲಾರ್ ಅವರು ರಚನೆ ಮಾಡಿರ್ತಾರೆ. ಅದಾದ್ಮೇಲೆ ಒಡಿಯಾಗೆ ಬಂದಾಗ ಕೇತೆ ಫುಲಾ ಪುಟಿಚಿ ಅಂತ ಹೇಳ್ತೇವೆ. ಸೊ ಇದನ್ನ ರಚನೆ ಮಾಡಿರ್ತಕ್ಕಂಥವ್ರು ರಾಜ್ ಕಿಶೋರ್ ಪರ್ಚಿ ಅಂತಕ್ಕಂಥವ್ರು ಇದನ್ನ ರಚನೆ ಮಾಡಿರ್ತಾರೆ. ಸೊ ಈಗ ಬಾಲ ಸಾಹಿತ್ಯ ಪುರಸ್ಕಾರದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಆನ್ಯುವಲಿ ಪ್ರೆಸೆಂಟ್ ಮಾಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ, ಅಂದ್ರೆ ವಾರ್ಷಿಕವಾಗಿ ನೀಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ನೀಡ್ತಕ್ಕಂಥವ್ರು ಸಾಹಿತ್ಯ ಅಕಾಡೆಮಿ ವತಿಯಿಂದ ನೀಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನು ನಾವು ಇಂಡಿಯಾಸ್ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಸಾಹಿತ್ಯ ಅಕಾಡೆಮಿ ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ ನ ವತಿಯಿಂದ ನೀಡ್ತಕ್ಕಂಥ ವಾರ್ಷಿಕ ಪ್ರಶಸ್ತಿಯಾಗಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಯಾರು ಔಟ್ಸ್ಟ್ಯಾಂಡಿಂಗ್ ವರ್ಕ್ ಮಾಡಿರ್ತಾರೆ, ಅಂದ್ರೆ ಕೃತಿಗಳನ್ನ ರಚನೆ ಮಾಡಿರ್ತಾರೆ, ಸೊ ಅವರನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 2010ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ನಮ್ಮ ಒಂದು ಭಾರತ ದೇಶದ ಸಂವಿಧಾನದಲ್ಲಿ 8th ಸ್ಕೆಡ್ಯೂಲ್, ಅಂದ್ರೆ 8ನೇ ಅನುಸೂಚಿಯಲ್ಲಿರ್ತಕ್ಕಂಥ ಆಲ್ 22 ಲ್ಯಾಂಗ್ವೇಜಸ್, ಅಂದ್ರೆ ಎಲ್ಲಾ 22 ಭಾಷೆಗಳು, ಇದರ ಜೊತೆಗೆ ಒಂದು ಇಂಗ್ಲಿಷ್, ಇನ್ನೊಂದು ರಾಜಸ್ಥಾನಿ, ಇಷ್ಟು ಭಾಷೆಗಳಲ್ಲಿ ರಚನೆ ಆಗಿರ್ತಕ್ಕಂಥ ಕೃತಿಗಳಿಗೆ ಸೊ ಕೊಡ್ತಕ್ಕಂಥದ್ದು. ಸೊ ಒಟ್ಟು ಈಗ 24 ಭಾಷೆಗಳಲ್ಲಿ ರಚನೆ ಮಾಡಿರ್ತಕ್ಕಂಥ ಕೃತಿಗಳಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 50,000 ಕ್ಯಾಶ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಅದಾದ್ಮೇಲೆ ಒಂದು ಎನ್ಗ್ರೇವ್ಡ್ ಕಾಪರ್ ಪ್ಲೇಕ್ ಅನ್ನ ಕೊಡ್ತಾರೆ, ಅಂದ್ರೆ ಒಂದು ಕೆತ್ತನೆ ಮಾಡಿರ್ತಕ್ಕಂಥ ತಾಮ್ರದ ಫಲಕ, ಮತ್ತೆ ಒಂದು ಸೆರೆಮೋನಿಯಲ್ ಕ್ಯಾಸ್ಕೆಟ್ ಅನ್ನ, ಅಂದ್ರೆ ಒಂದು ವಿದ್ಯುಕ್ತ ಪೆಟ್ಟಿಗೆಯನ್ನ ಕೂಡ ಸೊ ಈ ಒಂದು ಅವಾರ್ಡ್ ನ ರೂಪದಲ್ಲಿ ನೀಡಲಾಗುತ್ತೆ. ಬಟ್ ಇದನ್ನ ಪಡಿಲಿಕ್ಕೆ, ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಪಡಿಲಿಕ್ಕೆ ಎಲಿಜಿಬಿಲಿಟಿ ಅಥವಾ ಅರ್ಹತೆ ಏನು ಅಂದ್ರೆ, ಸೊ ಆ ಒಂದು ವರ್ಕ್ಸ್ ಏನಿರುತ್ತೆ ಪಬ್ಲಿಷ್ಡ್ ವಿತ್ ಇನ್ ದಿ ಪ್ರೀವಿಯಸ್ 5 years, ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ವರ್ಷದ ಹಿಂದಿನ 5 ವರ್ಷಗಳ ಒಳಗಡೆ ಮಾತ್ರ ಅದು ಪ್ರಕಟಣೆಗೊಂಡಿದ್ರೆ ಸೊ ಆ ರೀತಿಯ ಕೃತಿಗಳಿಗೆ ಮಾತ್ರ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಪಚ್ಚೆಯ ಜಗುಲಿ ಕೃತಿಗಾಗಿ 2025ರ ಯುವ ಸಾಹಿತ್ಯ ಪುರಸ್ಕಾರವನ್ನು ಯಾರು ಪಡೆದರು? ಹೂ ರಿಸೀವ್ಡ್ ದಿ ಯುವ ಸಾಹಿತ್ಯ ಪುರಸ್ಕಾರ 2025 ಫಾರ್ ದ ವರ್ಕ್ ಪಚ್ಚೆಯ ಜಗುಲಿ? ಸೊ ನಾನು ಇವಾಗ ಮಾತಾಡ್ತಾ ಇರ್ತಕ್ಕಂಥದ್ದು ಯುವ ಸಾಹಿತ್ಯ ಪುರಸ್ಕಾರ. ಇದಕ್ಕಿಂತ ಮುಂಚೆ ಮಾತಾಡಿದ್ದು ಬಾಲ ಸಾಹಿತ್ಯ ಪುರಸ್ಕಾರ. ಸೊ
ಯುವ ಸಾಹಿತ್ಯ ಪುರಸ್ಕಾರದಲ್ಲೂ ಕನ್ನಡದ ರಚನೆಗೆ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಕೃತಿ ಯಾವ್ದಾಗಿರುತ್ತೆ ಅಂದ್ರೆ ಪಚ್ಚೆಯ ಜಗುಲಿ ಅಂತಕ್ಕಂಥ ಒಂದು ಕೃತಿ ಆಗಿರುತ್ತೆ. ಹಾಗಿದ್ರೆ ಈ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ ದಿಲೀಪ್ ಕುಮಾರ್ ರವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಈ ವರ್ಷ 23 ಭಾಷೆಗಳಲ್ಲಿ ರಚನೆ ಆಗಿರ್ತಕ್ಕಂಥ ಕೃತಿಗಳಿಗೆ ನೀಡಿರ್ತಾರೆ. ಸೊ ಒಂದು ಭಾಷೆಗೆ ಈ ಅವಾರ್ಡ್ ಅನ್ನ ನೀಡಲಾಗಿರೋದಿಲ್ಲ. ಸೊ ಟೋಟಲ್ 23 ಭಾಷೆಗಳಿಗೆ ಈ ಒಂದು ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇದನ್ನ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ 2025 ಅಂತ ಹೇಳ್ತೇವೆ. ಯಾರು ಈ ಒಂದು ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಟು ಕಂಟೆಂಪ್ರರಿ ಲಿಟರೇಚರ್ ಅಂದ್ರೆ ಸಮಕಾಲೀನ ಸಾಹಿತ್ಯಕ್ಕಾಗಿ ಯಾರು ಅಸಾಧಾರಣ ಕೊಡುಗೆಗಳನ್ನ ನೀಡ್ತಾರೆ ಸೊ ಅವರನ್ನ ಗುರುತಿಸಿ ಕೊಡ್ತಕ್ಕಂಥ ಪ್ರಶಸ್ತಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಇಂಗ್ಲಿಷ್ ಭಾಷೆಗಾಗಿ ಯಾವ ಕೃತಿಗಾಗಿ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಅದ್ವೈತ್ ಕೊಟ್ಟಾರಿ ಇವರು ರಚನೆ ಮಾಡಿರ್ತಕ್ಕಂಥ ಸಿದ್ಧಾರ್ಥ ಬುದ್ಧನಾದ ಹುಡುಗ ಅಥವಾ ಸಿದ್ಧಾರ್ಥ ದ ಬಾಯ್ ಹೂ ಬಿಕೇಮ್ ಬುದ್ಧ ಈ ಒಂದು ನಾವೆಲ್ಗಾಗಿ ಅಥವಾ ಕಾದಂಬರಿಗಾಗಿ ಸೊ ಈ ಒಂದು ಯುವ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಅದಾದ್ಮೇಲೆ ಹಿಂದಿ ಭಾಷೆಗೆ ಬಂದಾಗ ಪಾರ್ವತಿ ಟರ್ಕೀರ್ ಅವರು ರಚನೆ ಮಾಡಿರ್ತಕ್ಕಂಥ ಫಿರ್ ಉಗ್ನ ಇದು ಕೂಡ ಒಂದು ಪೊಯೆಟ್ರಿ ಅಥವಾ ಕವನವಾಗಿರುತ್ತೆ. ಸೊ ಇದಕ್ಕೆ ಹಿಂದಿ ಭಾಷೆಗಾಗಿ ನೀಡಲಾಗಿರುತ್ತೆ. ಮತ್ತೆ ನಮ್ಮ ಕನ್ನಡ ಭಾಷೆಗೆ ಬಂದಾಗ ಪಚ್ಚೆಯ ಜಗುಲಿ ಇದನ್ನ ಆರ್ ದಿಲೀಪ್ ಕುಮಾರ್ ಅವರು ರಚನೆ ಮಾಡಿರ್ತಾರೆ. ಇದೊಂದು ಕ್ರಿಟಿಸಿಸಂ ಅಥವಾ ಒಂದು ವಿಮರ್ಶನಾತ್ಮಕವಾಗಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಸೊ ಈ ಒಂದು ಕೃತಿಗೆ 2025ರ ಯುವ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆಯಲಾಗಿರುತ್ತೆ. ಇನ್ನು ತಮಿಳ್ ಭಾಷೆಗೆ ಬಂದಾಗ ಲಕ್ಷ್ಮೀ ಹರ್ ಅವರು ರಚನೆ ಮಾಡಿರ್ತಕ್ಕಂಥ ಕುತ್ತಾರು ಕುತ್ತುವಿ ಇದೊಂದು ಸಣ್ಣ ಕಥೆಗಳ ಸಂಕಲನವಾಗಿರುತ್ತೆ. ಸೊ ಈ ಒಂದು ಸಂಕಲನಕ್ಕಾಗಿ ನೀಡಲಾಗಿರುತ್ತೆ. ಸೊ ಇನ್ನು ತೆಲುಗು ಭಾಷೆಗೆ ಬಂದಾಗ ಪ್ರಸಾದ್ ಸೂರಿರವರು ರಚನೆ ಮಾಡಿರ್ತಕ್ಕಂಥ ಮೈರಾವಣ ಅಂತ ಹೇಳ್ತೇವೆ. ಇದೊಂದು ನಾವೆಲ್ ಅಥವಾ ಕಾದಂಬರಿಯಾಗಿ ನೋಡಬಹುದಾಗಿರುತ್ತೆ. ಇನ್ನು ಮಲಯಾಳಂ ಭಾಷೆಗೆ ಬಂದಾಗ ಅಖಿಲ್ ಪಿ ಧರ್ಮಜನ್ ರವರಿಗೆ ನೀಡಲಾಗಿರುತ್ತೆ. ಅವರು ರಾಮ್ ಅವರು ಆನಂದಿ ಅಂತಕ್ಕಂಥ ಒಂದು ಕಾದಂಬರಿಯನ್ನ ರಚನೆ ಮಾಡಿರ್ತಾರೆ. ಸೊ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಬೇರೆ ಭಾಷೆಗಳಲ್ಲಿ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ವೆರಿ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಶಸ್ತಿ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಯುವ ಪುರಸ್ಕಾರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾವಾಗಂದ್ರೆ 2011ರಲ್ಲಿ ಸಾಹಿತ್ಯ ಅಕಾಡೆಮಿಯಿಂದ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಯುವಕರನ್ನ ಈ ಒಂದು ಕೃತಿಗಳನ್ನ ಬರೀಲಿಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಅಥವಾ ಪ್ರೋತ್ಸಾಹ ಮಾಡಲಿಕ್ಕೆ ಸೊ ಈ ಒಂದು ಕೃತಿಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಪಡಿಲಿಕ್ಕೆ ಅವರ ವಯಸ್ಸು 35ಗಿಂತ ಕ್ರಾಸ್ ಆಗಿರಬಾರ್ದು. ಅಂದ್ರೆ ಯಾವ ದಿನಾಂಕಕ್ಕೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಆ ಪ್ರಶಸ್ತಿ ಕೊಡ್ತಕ್ಕಂಥ ವರ್ಷದ ಜನವರಿ 1ನೇ ತಾರೀಕು ಜನವರಿಗೆ ಅವರಿಗೆ 35 ವರ್ಷ ಕ್ರಾಸ್ ಆಗಿರಬಾರ್ದು. ಆ ರೀತಿಯ ಯುವಕರನ್ನ ಮಾತ್ರ ಗುರುತಿಸಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದನ್ನು ಕೂಡ 24 ಲ್ಯಾಂಗ್ವೇಜಸ್ ಅಂದ್ರೆ 8th ಸ್ಕೆಡ್ಯೂಲ್ ಅಲ್ಲಿ ಇರ್ತಕ್ಕಂಥ 22 ಅದ್ರ ಜೊತೆಗೆ ಇಂಗ್ಲಿಷ್ ಮತ್ತೆ ರಾಜಸ್ಥಾನಿ ಒಟ್ಟು 24 ಭಾಷೆಗಳ ಕೃತಿಗಳಿಗೆ ನೀಡ್ತಕ್ಕಂಥ ಪ್ರಶಸ್ತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಒಂದು ರಚನೆಗಳಿಗಾಗಿ ಈ ಒಂದು ಯುವ ಪುರಸ್ಕಾರವನ್ನ ನೀಡ್ತಾರೆ ಅಂದ್ರೆ ನಾವೆಲ್ಸ್ ಕಾದಂಬರಿಗಳಾಗಿರ್ಬೋದು, ಶಾರ್ಟ್ ಸ್ಟೋರಿ ಸಣ್ಣ ಕಥೆಗಳು, ಪೊಯೆಟ್ರಿಗಳು ಕವನಗಳಾಗಿರ್ಬೋದು, ಪ್ಲೇಸ್ ಅಂದ್ರೆ ನಾಟಕಗಳು, ಮತ್ತೆ ಲಿಟ್ರರಿ ಕ್ರಿಟಿಸಿಸಮ್ ಅಂದ್ರೆ ಸಾಹಿತ್ಯ ವಿಮರ್ಶೆಗಳಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅವಾರ್ಡ್ ಅಮೌಂಟ್ ಸೇಮ್ ಇರುತ್ತೆ, 50,000, ಒಂದು ಎನ್ಗ್ರೇವ್ಡ್ ಕಾಪರ್ ಪ್ಲೇಟ್ ಮತ್ತೆ ಸೆರೆಮೋನಿಯಲ್ ಕ್ಯಾಸ್ಕೆಟ್ ಏನು ಬಾಲ ಪುರಸ್ಕಾರದಲ್ಲಿ ಕೊಡ್ತಾ ಇದ್ರು. ಸೊ ಎಲ್ಲ ರೀತಿಯ ಒಂದು ಕಾಂಪೊನೆಂಟ್ಸ್ ಅನ್ನ ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಇರಾನ್ನಿಂದ ತನ್ನ ಪ್ರಜೆಗಳನ್ನು ಸ್ಥಳಾಂತರಿಸಲು ಭಾರತ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು? So what is the name of the operation launched by India to evacuate its nationals from Iran? ಸೊ ನಮ್ಗೆ ಗೊತ್ತಿರೋ ಹಾಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಕಾನ್ಫ್ಲಿಕ್ಟ್ ಏನು ನಡೀತಾ ಇದೆ. ಸೊ ಇರಾನ್ನಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಪ್ರಜೆಗಳನ್ನು ವಾಪಸ್ ಕರೆಸಲಿಕ್ಕೆ ನಮ್ಮ ಭಾರತ ದೇಶ ನಡೆಸಿರ್ತಕ್ಕಂಥ ಆಪರೇಷನ್ ಅಥವಾ ಕಾರ್ಯಾಚರಣೆಯ ಹೆಸರೇನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪರೇಷನ್ ಸಿಂಧು ಅಥವಾ ಸಿಂಧು ಕಾರ್ಯಾಚರಣೆ ಅಂತ ಹೇಳ್ತೇವೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಇರಾನ್ನಲ್ಲಿ ಸಿಲುಕಿರ್ತಕ್ಕಂಥ ಭಾರತೀಯರನ್ನ ನಮ್ಮ ಭಾರತ ದೇಶಕ್ಕೆ ವಾಪಸ್ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ನಾವು ಈ ಆನ್ಗೋಯಿಂಗ್ ಕಾನ್ಫ್ಲಿಕ್ಟ್ ಬಗ್ಗೆ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಏನೇನು ಇದುವರೆಗೂ ಏನೇನು ಅಪ್ಡೇಟ್ಸ್ ಆಗಿದೆ ಅದನ್ನ ನಾವು ಕೂಡ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇರಾಕ್ನ ಆಪರೇಷನ್ ಹೆಸರೇನು, ಇರಾನ್ನ ಕೌಂಟರ್ ಆಪರೇಷನ್ನ ಹೆಸರೇನು, ಸೊ ಎಲ್ಲವನ್ನ ನಾವು ಪ್ರೀವಿಯಸ್ ಸೆಷನ್ ವರೆಗೂ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡಿದ್ದೇವೆ. ಸೊ ಈಗ ಸ್ವಲ್ಪ ಇತಿಹಾಸವನ್ನ ತಿಳಿದುಕೊಳ್ಳಿಕ್ಕೆ ಈ ಒಂದು ಆರ್ಟಿಕಲ್ ಅನ್ನ ನಾನು ಮತ್ತೆ ತಗೊಂಡಿದ್ದೇನೆ. ಸೊ ಇರಾನ್ ಮತ್ತು ಭಾರತ ದೇಶದ ನಡುವಿನ
ನಡುವಿನ ರಿಲೇಷನ್ಸ್ ಅಥವಾ ಸಂಬಂಧಗಳು ಉತ್ತಮವಾಗಿರುತ್ತೆ. ಅಂಡ್ ನಮ್ಮ ಭಾರತ ದೇಶಕ್ಕೆ ಇರಾನ್ ಅಂತಕ್ಕಂಥದ್ದು ಸ್ಟ್ರಾಟಜಿಕಲಿ ಅಂದರೆ ಟ್ರೇಡ್ ಪರ್ಪಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಜಿಯೋಗ್ರಫಿಕಲ್ ಏರಿಯಾ ಅಥವಾ ಒಂದು ಕಂಟ್ರಿ ಆಗಿರುತ್ತೆ. ಸೊ ಏನಕ್ಕೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶ ಈ ಕಡೆ ಪಾಕಿಸ್ತಾನದೊಂದಿಗೆ ಲ್ಯಾಂಡ್ ಬಾರ್ಡರ್ ಅನ್ನ ನಾವು ಶೇರ್ ಮಾಡ್ಕೊಳ್ತೇವೆ. ಅಂಡ್ ಪಾಕಿಸ್ತಾನ್ ಈಸ್ ಎನಿಮಿ ಕಂಟ್ರಿ ಟು ಇಂಡಿಯಾ. ಸೊ ಭಾರತ ದೇಶಕ್ಕೆ ಶತ್ರು ರಾಷ್ಟ್ರವಾಗಿರುತ್ತೆ. ಸೊ ಈ ಕಡೆ ನಾವು ಟಿಬೆಟ್ ಅನ್ನ ನೋಡ್ಬೋದಾಗಿರುತ್ತೆ. ಅಂಡ್ ವಿ ನೋ ದಟ್ ಟಿಬೆಟ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಚೈನಾ. ಸೊ ಅದರಿಂದ ಟಿಬೆಟ್ನ ಮುಖಾಂತರ ಆಗಲಿ ಅಥವಾ ಪಾಕಿಸ್ತಾನದ ಮುಖಾಂತರ ಆಗಲಿ ನಾವು ಟ್ರೇಡ್ ಮಾಡಲಿಕ್ಕೆ ಬಹಳ ಕಷ್ಟವಾಗುತ್ತೆ. ಬಿಕಾಸ್ ದೇ ಆರ್ ಎನಿಮಿ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ನಾವು ಮಿಡಲ್ ಈಸ್ಟ್ಗೆ ಈ ತುರ್ಕ್ಮೆನಿಸ್ತಾನ್, ಕಜಕಿಸ್ತಾನ್ ಈ ರೀತಿಯ ಎಲ್ಲ ರಾಷ್ಟ್ರಗಳೊಂದಿಗೆ ನಾವು ಕನೆಕ್ಟ್ ಮಾಡಲಿಕ್ಕೆ, ಈವನ್ ಟು ದಟ್ ಮ್ಯಾಟರ್ ಅಫ್ಘಾನಿಸ್ತಾನಕ್ಕೆ ನಾವು ಟ್ರೇಡ್ ಮಾಡಲಿಕ್ಕೆ, ಸೊ ಇವೆಲ್ಲ ರೀತಿಯ ಒಂದು ಪ್ರದೇಶಗಳ ಒಂದು ಗಡಿ ಹಂಚಿಕೆ ಏನಿದೆ, ಸೊ ಇದು ನಮಗೆ ಅನುಕೂಲಕರವಾಗಿಲ್ಲದೆ ಇರತಕ್ಕಂಥ ಒಂದು ವಾತಾವರಣ ಇರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶ ಏನು ಮಾಡ್ತಾ ಇದೆ ಅಂದರೆ, ಸೊ ವಿ ಆರ್ ಫಂಡಿಂಗ್ ಅ ಪ್ರಾಜೆಕ್ಟ್ ಇನ್ ಇರಾನ್. ಸೊ ಇರಾನ್ಗೆ ಸಂಬಂಧಪಟ್ಟಂತೆ ಸೊ ಈ ಭಾಗದಲ್ಲಿ ನಾವು ಚಹಬರ್ ಪೋರ್ಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ಸೊ ಅದು ನಮ್ಮ ಭಾರತ ದೇಶದ ಅನುದಾನದಿಂದ ಡೆವಲಪ್ ಆಗ್ತಾ ಇರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಈ ಪೋರ್ಟ್ ನಿಂದ ನಾವು ಮುಂಬೈನಿಂದ ಚಹಬರ್ ಪೋರ್ಟ್ಗೆ ವಸ್ತುಗಳನ್ನು ನಾವು ಸುಲಭವಾಗಿ ಸಮುದ್ರ ಮಾರ್ಗದ ಮುಖಾಂತರ ಸಾಗಿಸಬಹುದಾಗಿರುತ್ತೆ. ಸೊ ಇದರಿಂದ ನಾವು ಅಫ್ಘಾನ್ ಮತ್ತೆ ಇನ್ನಿತರ ರಾಷ್ಟ್ರಗಳಿಗೆ ಟ್ರೇಡ್ ಅನ್ನ ಅಥವಾ ವ್ಯಾಪಾರವನ್ನ ನಾವು ಸುಲಭವಾಗಿ ಮಾಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶ ಮತ್ತು ಇರಾನ್ ನಡುವೆ ಇರತಕ್ಕಂಥ ಸಂಬಂಧ ಉತ್ತಮವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಈ ಸಿ ರೂಟ್ ಏನಿರುತ್ತೆ, ಸೊ ಅದು 72 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ಚಹಬಾರ್ ಮತ್ತೆ ಗ್ವದಾರ್ ಪೋರ್ಟ್. ಸೊ ಇಲ್ಲಿ ಗ್ವದಾರ್ ಪೋರ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಗ್ವದಾರ್ ಪೋರ್ಟ್ ಅಂತಕ್ಕಂಥದ್ದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೋರ್ಟ್ ಆಗಿರುತ್ತೆ. ಸೊ ಇವೆರಡರ ಮಧ್ಯೆ ಅರೌಂಡ್ 72 ಕಿಲೋಮೀಟರ್ಸ್ ದೂರ ಇರುತ್ತೆ. ಬಟ್ ಗ್ವದಾರ್ ಪೋರ್ಟ್ ಅಂತಕ್ಕಂಥದ್ದು ನಮ್ಮ ಎನಿಮಿ ಕಂಟ್ರಿ ಆಗಿರೋದ್ರಿಂದ ಸೊ ಅದಕ್ಕೆ ನಾವು ಆಕ್ಸೆಸ್ ಅನ್ನ ಪಡಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಚಹಬಾರ್ ಪೋರ್ಟ್ ಅನ್ನ ನಾವೇ ನಿರ್ಮಾಣ ಮಾಡ್ತಾ ಇರುವ ಕಾರಣದಿಂದ ಸೊ ವಿ ಡೆಫಿನೆಟ್ಲಿ ಹ್ಯಾವ್ ವೆರಿ ಗುಡ್ ಆಕ್ಸೆಸ್ ವಿತ್ ರೆಸ್ಪೆಕ್ಟ್ ಟು ಚಹಬಾರ್ ಪೋರ್ಟ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ನಾವು ವೈ ದರ್ ಇಸ್ ಅ ಕಾನ್ಫ್ಲಿಕ್ಟ್, ಇರಾನ್ ಮತ್ತೆ ಇಸ್ರೇಲ್ನ ನಡುವೆ ಕಾನ್ಫ್ಲಿಕ್ಟ್ ಏನಕ್ಕೆ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಸ್ವಲ್ಪ ಐತಿಹಾಸಿಕವಾಗಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಇಟ್ ಡೇಟ್ಸ್ ಬ್ಯಾಕ್ ಟು 1947, 1947ಕ್ಕೆ ಈ ಒಂದು ಕಾನ್ಫ್ಲಿಕ್ಟ್ ನ ಒಂದು ಒರಿಜಿನಲ್ ಪಾಯಿಂಟ್ ಅನ್ನ ನಾವು 1947ರಲ್ಲಿ ನಾವು ಡಿಸ್ಕಸ್ ಮಾಡಬಹುದಾಗಿರುತ್ತೆ. 1947ರಲ್ಲಿ ಈ ಭಾಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಂತಹ ಒಂದು ಭಾಗವಾಗಿರುತ್ತೆ. ಸೊ ಆ ಸಮಯದಲ್ಲಿ ಏನ್ ಮಾಡುತ್ತಂದ್ರೆ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ ಈ ಪ್ಯಾಲೆಸ್ಟೈನ್ ಮತ್ತೆ ಈ ಜಿವಿಶ್ ಅಂದ್ರೆ ಇಲ್ಲಿರ್ತಕ್ಕಂಥ ಜನಾಂಗಗಳು, ಒಂದು ಮುಸ್ಲಿಂ ಜನಾಂಗವಾಗಿರುತ್ತೆ, ಇನ್ನೊಂದು ಜಿವಿಶ್ ಆಗಿರುತ್ತೆ. ಆ ಒಂದು ಧರ್ಮದ ಆಧಾರದ ಮೇಲೆ ಎರಡು ಸಪರೇಟ್ ಕಂಟ್ರಿಗಳನ್ನ ಮಾಡಲಿಕ್ಕೆ ಯುನೈಟೆಡ್ ನೇಷನ್ಸ್ ಪ್ರಪೋಸ್ ಮಾಡುತ್ತೆ. ಸೊ ಅಲ್ಲಿಗೆ ಬ್ರಿಟಿಷರು ಕೂಡ ಅದನ್ನ ಅಂಗೀಕಾರ ಮಾಡ್ತಾರೆ. ಈವನ್ US ಕೂಡ ಆ ಒಂದು ನಿರ್ಧಾರಕ್ಕೆ ಸಪೋರ್ಟ್ ಮಾಡುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇದಕ್ಕೆ ಜಿವಿಶ್ಗಳು ಒಪ್ಕೊಳ್ತಾರೆ, ಬಟ್ ಅರಬ್ಸ್ಗಳು ಈ ಒಂದು ಪ್ರಪೋಸಲ್ ಅನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಸೊ ಈ ಒಂದು ಪ್ರಪೋಸಲ್ ನ ಪ್ರಕಾರ ಈ ಸ್ಟ್ರೈಪ್ಡ್ ಲೈನ್ಸ್ ಅನ್ನ ನಾವೇನ್ ನೋಡ್ತಾ ಇದ್ದೀರಿ ಅಂದ್ರೆ ಈ ಪಟ್ಟೆ ಹಾಕಿರ್ತಕ್ಕಂಥ ಗೆರೆಗಳನ್ನ ನಾವೇನ್ ನೋಡ್ತಾ ಇದ್ದೇವೆ, ಸೊ ಇದು ಈ ಒಂದು ಪ್ಯಾಲೆಸ್ಟೈನ್ಗೆ ಅಂದ್ರೆ ಜಿವಿಶ್ಗೆ ನೀಡ್ತಕ್ಕಂಥದ್ದು, ಈ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಇದನ್ನ ಅರಬ್ ಸ್ಟೇಟ್ಸ್ಗೆ ನೀಡ್ತಕ್ಕಂಥದ್ದು, ಅಂದ್ರೆ ಈ ಲೈನ್ಸ್ ಇರ್ತಕ್ಕಂಥ ಒಂದು ಪ್ರದೇಶವನ್ನ ಅರಬ್ಸ್ ಗಳಿಗೆ ನೀಡ್ತಕ್ಕಂಥದ್ದು. ಯಾಕಂದ್ರೆ ಆ ಪ್ರದೇಶದಲ್ಲಿ ಏನು ಡೆನ್ಸಿಟಿ ಇರುತ್ತೆ ಅಂದ್ರೆ ಹ್ಯೂಮನ್ ಪಾಪ್ಯುಲೇಷನ್ ಯಾವುದಕ್ಕೆ ಜಾಸ್ತಿ ಪ್ರಿಯಾರಿಟಿ ಅಥವಾ ಯಾವ ಜನಾಂಗ ಅಲ್ಲಿ ಹೆಚ್ಚಾಗಿ ಇರುತ್ತೆ, ಸೊ ಅದರ ಪ್ರಕಾರ ಡಿವೈಡ್ ಮಾಡ್ತಾರೆ. ಸೊ ಈ ಲೈನ್ಸ್ ಇರ್ತಕ್ಕಂಥ ಪ್ರದೇಶವನ್ನ ಅರಬ್ಸ್ಗೆ ನೀಡ್ತಕ್ಕಂಥದ್ದು. ಅಂಡ್ ಈ ಪ್ಲೇನ್ ಲ್ಯಾಂಡ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ಜಿವಿಶ್ಗೆ ನೀಡಿ ಎರಡು ಸಪರೇಟ್ ಕಂಟ್ರೀಸ್ ಅನ್ನ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ ಅನ್ನ ಯುನೈಟೆಡ್ ನೇಷನ್ಸ್ 1947ರಲ್ಲಿ ಮಾಡುತ್ತೆ. ಬಟ್ ಇದಕ್ಕೆ ಅರಬ್ಸ್ಗಳು ಅದಕ್ಕೆ ಅಂಗೀಕಾರ ಮಾಡೋದಿಲ್ಲ. ಸೊ ಅಲ್ಲಿಂದ ಕಾನ್ಫ್ಲಿಕ್ಟ್, ಅದು ವಿವಾದಿತ ಪ್ರದೇಶವಾಗಿ ಉಳ್ಕೊಂಡಿರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಅರೌಂಡ್ 1948-49 ಸಮಯಕ್ಕೆ ಬ್ರಿಟಿಷರು ಈ ಒಂದು ಪ್ಯಾಲೆಸ್ಟೈನ್ ನ ಕಂಟ್ರೋಲ್ ಅನ್ನ ಬಿಟ್ಬಿಡ್ತಾರೆ. ಇನ್ ದ ಸೆನ್ಸ್ ದೇ ಲೀವ್ ದಿಸ್ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾನ ಬಿಟ್ಬಿಡ್ತಾರೆ. ಸೊ ಇವರು 1948-49 ಅಲ್ಲಿ ಬ್ರಿಟಿಷರು ಈ ಒಂದು ಕಂಟ್ರೋಲ್ ಅನ್ನ ಬಿಟ್ಟ ನಂತರ ಇಸ್ರೇಲ್ ಅದು ಸಾವರಿನ್ ನೇಷನ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಸಾರ್ವಭೌಮ ರಾಷ್ಟ್ರವನ್ನಾಗಿ ಅದು ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ಯಾವಾಗ ಇಸ್ರೇಲ್ ಸಾವರಿನ್ ದೇಶವನ್ನಾಗಿ ತನ್ನನ್ನು ತಾನು ಡಿಕ್ಲೇರ್ ಮಾಡ್ಕೊಳ್ಳುತ್ತೆ, ಸೊ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಬಿಕಾಸ್ ಅದು ಈಗ ತಾನೇ ಡಿಕ್ಲೇರ್ ಮಾಡ್ಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಅದರಲ್ಲಿ ಡೆಫಿನೆಟ್ಲಿ ಡಿಫೆನ್ಸ್ ಅಂತಕ್ಕಂಥದ್ದು ಅಥವಾ ರಕ್ಷಣಾ ವಲಯ ಅಂತಕ್ಕಂಥದ್ದು ಅಷ್ಟಾಗಿ ಅಭಿವೃದ್ಧಿ ಹೊಂದಿರೋದಿಲ್ಲ. ಸೊ ಅದರಿಂದ ನೆರೆಹೊರೆಯ ರಾಷ್ಟ್ರಗಳೆಲ್ಲ ಈ ಒಂದು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡುತ್ತೆ. ಸೊ ದಾಳಿಯನ್ನ ಮಾಡ್ತಕ್ಕಂಥ ನೈಬರಿಂಗ್ ಕಂಟ್ರೀಸ್ ಯಾವುದು ಅಂದ್ರೆ ಈ ಕಡೆ ಇರ್ತಕ್ಕಂಥ ಈಜಿಪ್ಟ್, ಅದಾದ್ಮೇಲೆ
ಟ್ರಾನ್ಸ್ ಜೋರ್ಡಾನ್ ಕೂಡ ಅಟ್ಯಾಕ್ ಮಾಡುತ್ತೆ. ಸೊ ಅದಾದ್ಮೇಲೆ ಸಿರಿಯಾ, ಅದಾದ್ಮೇಲೆ ಲೆಬನನ್. ಸೊ ಇಷ್ಟು ಕಂಟ್ರಿಗಳು ಸೊ ಈ ಒಂದು ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಟ್ಯಾಕ್ ಮಾಡಿದ ನಂತರ ಈ ಇಸ್ರೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳನ್ನ ಇವರು ಪಕ್ಕದ ರಾಷ್ಟ್ರಗಳು ಆಕ್ಯುಪೈ ಮಾಡ್ಕೊಳ್ತಾರೆ ಅಥವಾ ಕನ್ಕ್ವೈರ್ ಮಾಡ್ಕೊಳ್ತಾರೆ. ಅದಕ್ಕೆ ಎಕ್ಸಾಂಪಲ್ಸ್ ಯಾವುದು ಅಂದ್ರೆ ಈಜಿಪ್ಟ್ ರಾಷ್ಟ್ರ ಏನ್ ಮಾಡುತ್ತೆ ಅಂದ್ರೆ ಈ ಗಾಜಾ ಸ್ಟ್ರಿಪ್ ಅನ್ನ ಅವರು ಕನ್ಕ್ವೈರ್ ಮಾಡ್ಕೊಳ್ತಾರೆ. ಅಂದ್ರೆ ಇಸ್ರೇಲ್ಗೆ ಸಂಬಂಧಿಸಿರ್ತಕ್ಕಂಥ ಗಾಜಾ ಸ್ಟ್ರಿಪ್ ಅನ್ನ ಅವರು ತಮ್ಮ ಆಳ್ವಿಕೆಗೆ ತೆಗೆದುಕೊಳ್ತಾರೆ. ಅಂಡ್ ಟ್ರಾನ್ಸ್ ಜೋರ್ಡಾನ್ ಅಂತಕ್ಕಂಥದ್ದು ಈ ಭಾಗದಲ್ಲಿ ಬರ್ತಕ್ಕಂಥ ವೆಸ್ಟ್ ಬ್ಯಾಂಕ್ ಅಂತ ನಾವೇನು ಹೇಳ್ತೇವೆ. ಸೊ ಈ ವೆಸ್ಟ್ ಬ್ಯಾಂಕ್ ನ ಸಂಪೂರ್ಣ ಅಧಿಕಾರವನ್ನ ಅಥವಾ ನಿಯಂತ್ರಣವನ್ನ ಅದು ಪಡೆದುಕೊಳ್ಳುತ್ತೆ. ಸೊ ಆಗ ಇಸ್ರೇಲ್ ತನ್ನ ಭೂಭಾಗವನ್ನ ಈ ಒಂದು ಯುದ್ಧದಿಂದ ಕಳೆದುಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆಫ್ಟರ್ ಮೆನಿ ಇಯರ್ಸ್ ಅಂದ್ರೆ ಈ ಎಲ್ಲ ಬದಲಾವಣೆಗಳು ಆಗ್ತಕ್ಕಂಥದ್ದು 1949 ಅಲ್ಲಿ ಈ ಎಲ್ಲ ಒಂದು ಯುದ್ಧ ಆಗಿ ಇಸ್ರೇಲ್ ತನ್ನ ಕೆಲವು ಭೂಭಾಗಗಳನ್ನ ಕಳೆದುಕೊಳ್ಳುತ್ತೆ. ಸೊ ಆಫ್ಟರ್ ದಟ್ ಇನ್ ದ ಇಯರ್ 1967 ಅಂದ್ರೆ 1967ರವರೆಗೆ ಇದೇ ಸ್ಟೇಟಸ್ ಅಲ್ಲೇ ಆ ಒಂದು ಪ್ರದೇಶ ಇರುತ್ತೆ. 1967ರ ಸಮಯಕ್ಕೆ ಇಸ್ರೇಲ್ ಸ್ವಲ್ಪ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ತಮ್ಮನ್ನ ತಾವು ಬಲಿಷ್ಠರನ್ನಾಗಿ ಮಾಡ್ಕೊಳ್ತಾರೆ. ಸೊ ಯಾವಾಗ ತಮ್ಮನ್ನು ತಾವು ಬಲಿಷ್ಠರಾಗಿ ಮಾಡ್ಕೊಳ್ತಾರೆ, ಸೊ ಅವರು ನೆರೆಯ ರಾಷ್ಟ್ರಗಳ ಮೇಲೆ ಒಂದು ಕೌಂಟರ್ ಅಟ್ಯಾಕ್ ಅನ್ನ ಪ್ರಾರಂಭ ಮಾಡ್ತಾರೆ. ಸೊ ಯಾವಾಗ ಅವರು ಕೌಂಟರ್ ಅಟ್ಯಾಕ್ ಅನ್ನ ಪ್ರಾರಂಭ ಮಾಡ್ತಾರೆ, ಸೊ ಈಜಿಪ್ಟ್ ಆಕ್ಯುಪೈ ಮಾಡಿರ್ತಕ್ಕಂಥ ತನ್ನ ಗಾಜಾ ಸ್ಟ್ರಿಪ್ ಅನ್ನ ಅವರು ಮತ್ತೆ ವಾಪಸ್ ತಗೊಳ್ತಾರೆ. ಗಾಜಾ ಸ್ಟ್ರಿಪ್ ಅನ್ನ ತೆಗೆದುಕೊಳ್ಳುವುದರ ಜೊತೆಗೆ ಈಜಿಪ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿನೈ ಪೆನಿನ್ಸುಲಾವನ್ನು ಕೂಡ ಇಸ್ರೇಲ್ನವರು ತಮ್ಮ ಒಂದು ವಶಕ್ಕೆ ತೆಗೆದುಕೊಳ್ತಾರೆ. ಅಂದ್ರೆ ಗಾಜಾ ಸ್ಟ್ರಿಪ್ ಅವರ ಒಂದು ಭೂಭಾಗವಾಗಿತ್ತು, ಅದರ ಜೊತೆಗೆ ಈಜಿಪ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿನೈ ಪೆನಿನ್ಸುಲಾವನ್ನು ಕೂಡ ಇಸ್ರೇಲ್ ತನ್ನ ಒಂದು ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಸೊ ಅದಾದ್ಮೇಲೆ ಈ ಒಂದು ವೆಸ್ಟ್ ಬ್ಯಾಂಕ್ ಅಂದ್ರೆ ಈ ಜೋರ್ಡಾನ್ ಕಂಟ್ರಿ ಏನ್ ಅದನ್ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ, ಸೊ ಆ ಜೋರ್ಡಾನ್ ಇಂದ ಅವರ ವೆಸ್ಟ್ ಬ್ಯಾಂಕ್ ಅನ್ನ ಕೂಡ ಮತ್ತೆ ಅವರು ವಾಪಸ್ ತಗೊಳ್ತಾರೆ. ಸೊ ಅದಾದ್ಮೇಲೆ ಸಿರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಭಾಗ, ಇದನ್ನ ನಾವು ಗೋಲನ್ ಹೈಟ್ಸ್ ಅಂತ ಹೇಳ್ತೇವೆ, ಇದು ಸಿರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭೂಭಾಗವಾಗಿರುತ್ತೆ. ಸೊ ಅದನ್ನು ಅವರು ವಾಪಸ್ ತಗೊಳ್ತಾರೆ. ಸೊ ಇವಾಗ ಇಸ್ರೇಲ್ ಸ್ವಲ್ಪ ಬಲಿಷ್ಠ ರಾಷ್ಟ್ರವಾಗಿ ತನ್ನ ಪ್ರದೇಶಗಳು ಜೊತೆಗೆ ಇನ್ ಸ್ವಲ್ಪ ಎಕ್ಸ್ಟ್ರಾ ಭೂಭಾಗಗಳನ್ನ ಕೂಡ ತನ್ನ ನೈಬರಿಂಗ್ ಅಥವಾ ತನ್ನ ಸುತ್ತಮುತ್ತಲಿನ ರಾಷ್ಟ್ರಗಳ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಭೂ ಪ್ರದೇಶಗಳನ್ನ ತನ್ನ ಭೌಗೋಳಿಕ ಪ್ರದೇಶಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ 1979 ನಲ್ಲಿ 1979ರಲ್ಲಿ ಇಸ್ರೇಲ್ ಮತ್ತೆ ಈಜಿಪ್ಟ್ ನ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಂಪ್ ಡೇವಿಡ್ ಅಕಾರ್ಡ್ ಅಂತ ಹೇಳ್ತೇವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಕ್ಯಾಂಪ್ ಡೇವಿಡ್ ಒಪ್ಪಂದ ಅಂತ ಹೇಳ್ತೇವೆ. ಸೊ ಕ್ಯಾಂಪ್ ಡೇವಿಡ್ ಒಪ್ಪಂದ ಅಂತಕ್ಕಂಥದ್ದು ಒಂದು ಪೀಸ್ ಟ್ರೀಟಿ ಆಗಿರುತ್ತೆ, ಅಂದ್ರೆ ಶಾಂತಿಯುತವಾಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಈ ಶಾಂತಿಯುತವಾಗಿರ್ತಕ್ಕಂಥ ಒಪ್ಪಂದದ ಅನುಸಾರ ಈ ಸಿನೈ ಪೆನಿನ್ಸುಲಾವನ್ನ ಇಸ್ರೇಲ್ ಏನು ಆಕ್ಯುಪೈ ಮಾಡ್ಕೊಂಡಿತ್ತು ಅದನ್ನ ಈಜಿಪ್ಟ್ಗೆ ಮತ್ತೆ ವಾಪಸ್ ಕೊಡುತ್ತೆ. ಗಾಜಾ ಸ್ಟ್ರಿಪ್ ಅನ್ನ ಮಾತ್ರ ತನ್ನ ಬಳಿ ಇಟ್ಕೊಳ್ಳುತ್ತೆ. ಸೊ ಈ ಒಂದು ಸಮಯದಲ್ಲಿ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಒಂದು ಕೌನ್ಸಿಲ್ ಆಗಿರ್ಬೋದು, ಇವನ್ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಸೊ ಇಸ್ರೇಲ್ಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಏನ್ ಕೊಡ್ತಾರೆ ಅಂದ್ರೆ, ಸೊ ನೀವು ಆಳ್ವಿಕೆಗೆ ತೆಗೆದುಕೊಂಡಿರ್ತಕ್ಕಂಥ ಆ ಭೂಭಾಗಗಳನ್ನ ಎಲ್ಲವನ್ನ ವಾಪಸ್ ಕೊಟ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ತಮ್ಮ ತಮ್ಮ ಸಾವೆರ್ನಿಟಿಯನ್ನ ಇನ್ಮೇಲೆ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಒಂದು ಮನವಿಯನ್ನ ಕೊಡ್ತಾರೆ. ಬಟ್ ಇಸ್ರೇಲ್ ಕೇವಲ ಸಿನೈ ಪೆನಿನ್ಸುಲಾವನ್ನ ಮಾತ್ರ ವಾಪಸ್ ಕೊಡುತ್ತೆ. ಅದು ಕೂಡ ಯಾವ ಒಪ್ಪಂದದ ಪ್ರಕಾರ ಅಂದ್ರೆ ಕ್ಯಾಂಪ್ ಡೇವಿಡ್ ಅಕಾರ್ಡ್ ನ ಪ್ರಕಾರ ಈ ಸಿನೈ ಪೆನಿನ್ಸುಲಾವನ್ನ ಮಾತ್ರ ಈಜಿಪ್ಟ್ಗೆ ವಾಪಸ್ ಕೊಡುತ್ತೆ. ಸೊ ವೆಸ್ಟ್ ಬ್ಯಾಂಕ್ ಅದರ ಬಳಿಯಲ್ಲೇ ಉಳ್ಕೊಳುತ್ತೆ. ಅಂಡ್ ಸಿರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಗೋಲನ್ ಹೈಟ್ಸ್ ಏನಿರುತ್ತೆ, ಸೊ ಇದು ಕೂಡ ಇವರ ಆಳ್ವಿಕೆಯಲ್ಲೇ ಇಂದಿಗೂ ಕೂಡ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮ್ಯಾಪ್ ಅನ್ನ ನಾವು ನೋಡೋದಾದ್ರೆ, ಸೊ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಮ್ಯಾಪ್ ಅನ್ನ ನಾವು ನೋಡೋದಾದ್ರೆ ಈ ಪ್ಲೇನ್ ರೀಜನ್ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇಲ್ಲೆಲ್ಲ ನಾವು ಜಿವಿಶ್ ಪಾಪ್ಯುಲೇಷನ್ ಅನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಈ ಗಾಜಾ ಸ್ಟ್ರಿಪ್ ಮತ್ತೆ ವೆಸ್ಟ್ ಬ್ಯಾಂಕ್ ಬೇರೆ ಪ್ಯಾಚ್ ಅಲ್ಲಿ ನೀವೇನ್ ಕಾಣ್ತಾ ಇದ್ದೀರಾ, ಸೊ ಇಲ್ಲಿ ನಾವು ಅರಬ್ಸ್ ಅನ್ನ ನೋಡಬಹುದಾಗಿರುತ್ತೆ. ಅಂಡ್ ಇನ್ಫ್ಯಾಕ್ಟ್ ಇಸ್ರೇಲ್ ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಜೆರುಸಲಂ ಕೂಡ ವೆಸ್ಟ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಫ್ಲಿಕ್ಟ್ ಏನಿದೆ, ಈ ಕಾನ್ಫ್ಲಿಕ್ಟ್ ಅಥವಾ ವಿವಾದ ಭೂ ಪ್ರದೇಶಕ್ಕಿಂತ ಹೆಚ್ಚಾಗಿ ಈ ಒಂದು ರಿಲಿಜಿಯನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಜಿವಿಶ್ ಮತ್ತೆ ಅರಬ್ಸ್ ನಡುವೆ ಇರತಕ್ಕಂಥ ಒಂದು ಸಂಘರ್ಷವಾಗಿ ನಾವು ಇದನ್ನ ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಇದು ಇತ್ತೀಚೆಗೆ ಬಹಳ ಉಲ್ಬಣಗೊಂಡಿರುತ್ತೆ. ಅದಕ್ಕೆ ರೀಸನ್ಸ್ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ಒನ್ಸ್ ಅಗೇನ್ ವಿ ಹ್ಯಾವ್ ದಿ ಸಿಮಿಲರ್ ಮ್ಯಾಪ್. ಇಲ್ಲಿ ನಾವು ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಇರಾನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇರಾನ್, ಈ ಕಡೆ ನಾವು ಯೆಮೆನ್ ಅನ್ನ ನಾವು ನೋಡಬಹುದಾಗಿರುತ್ತೆ.
ನೋಡ್ಬೋದಾಗಿರುತ್ತೆ. ಸೊ ನಾವು ವೈ ದೀಸ್ ಮೆನಿ ಕಂಟ್ರೀಸ್ ಆರ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಸ್ರೇಲ್ ಇಲ್ಲಿದೆ, ಇರಾನ್ ಇಲ್ಲಿದೆ, ಅಂದ್ರೆ ಭೌಗೋಳಿಕವಾಗಿ ಅವರಿಬ್ಬರ ನಡುವೆ ಸಂಘರ್ಷ ಆಗ್ತಕ್ಕಂಥ ಸಾಧ್ಯತೆನೇ ಇಲ್ಲ. ಬಿಕಾಸ್ ಮಧ್ಯದಲ್ಲಿ ಬೇರೆ ರಾಷ್ಟ್ರಗಳಿದ್ದಾವೆ, ಇರಾಕ್ ಬರುತ್ತೆ, ಸೌದಿ ಅರೇಬಿಯಾ ಬರುತ್ತೆ, ಈಜಿಪ್ಟ್ ಬರುತ್ತೆ. ಈ ಎಲ್ಲ ರಾಷ್ಟ್ರಗಳಷ್ಟು ದೂರದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಡೆಫಿನೆಟ್ಲಿ ನಾವಿವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ್ ನಾವು ಲ್ಯಾಂಡ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಗಡಿ ವಿವಾದಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಇರಾನ್ ಇರ್ಲಿಕ್ಕೂ ಮತ್ತೆ ಈ ಒಂದು ಇಸ್ರೇಲ್ಗೂ ಬಹಳಷ್ಟು ಜಿಯೋಗ್ರಫಿಕಲಿ ದೂರ ಇರುವ ಕಾರಣದಿಂದ ಸೊ ಈ ಒಂದು ಗಡಿ ವಿವಾದ ಅಂತೂ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇದು ಪ್ಯೂರ್ಲಿ ಒಂದು ರಿಲಿಜಿಯನ್ ಬೇಸ್ಡ್ ವಾರ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇರಾನ್ ಮತ್ತೆ ಒಂದು ಇಸ್ರೇಲ್ ನಡುವೆ ಸಂಬಂಧ ಐತಿಹಾಸಿಕವಾಗಿ ತುಂಬಾ ಚೆನ್ನಾಗಿತ್ತು. ಬಟ್ ಯಾವಾಗ ಇರಾನ್ ಅಂತಕ್ಕಂಥದ್ದು ತನ್ನ ಇಸ್ಲಾಂ ಕಂಟ್ರಿ ಆಗಿ ಡಿಕ್ಲೇರ್ ಆಗುತ್ತೆ, ಸೊ ಅಲ್ಲಿಂದ ಕಾನ್ಫ್ಲಿಕ್ಟ್ ಪ್ರಾರಂಭ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇರಾನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯೆಮೆನ್ ನಲ್ಲಿರ್ತಕ್ಕಂಥ ಹೌತೀಸ್ ಅಂತ ಹೇಳ್ತೇವೆ, ಅಂದ್ರೆ ಹೌತೀಸ್ ಬಂಡುಕೋರರು ಅಂತ ನಾವೇನ್ ಹೇಳ್ತೇವೆ. ಸೊ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದು ಅಥವಾ ಫಂಡ್ ಮಾಡ್ತಕ್ಕಂಥದ್ದು ಈ ರೀತಿಯ ಬೆಂಬಲವನ್ನ ಕೊಡ್ತಾರೆ. ಸೊ ಅದಾದ್ಮೇಲೆ ಇಲ್ಲಿ ಲೆಬನನ್ ಅಂತ ಒಂದು ಪ್ರದೇಶ ಏನಿರುತ್ತೆ, ಸೊ ಈ ಲೆಬನನ್ ಕಂಟ್ರಿಗೂ ಕೂಡ ಇರಾನ್ನ ವತಿಯಿಂದ ಫಂಡಿಂಗ್ ಆಗುತ್ತೆ. ಅಲ್ಲಿರ್ತಕ್ಕಂಥವ್ರಿಗೆ ಮಿಲಿಟರಿ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಮತ್ತೆ ಅವರಿಗೆ ಫಂಡಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಈ ಲೆಬನನ್ ಆಗಿರ್ಬೋದು ಮತ್ತೆ ಇಲ್ಲಿರ್ತಕ್ಕಂಥ ಹೌತೀಸ್ ಬಂಡುಕೋರರು ಲೆಬನನ್ ನಲ್ಲಿ ಹೆಜ್ಬುಲ್ಲಾ ಅಂತಕ್ಕಂಥ ಒಂದು ಸಮುದಾಯ ಇರುತ್ತೆ. ಸೊ ಅವರು ಕೂಡ ಇವರಿಗೆ ಟ್ರಬಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಇಸ್ರೇಲ್ಗೆ ಟ್ರಬಲ್ ಮಾಡ್ತಕ್ಕಂಥದ್ದು. ಅಂಡ್ ಈ ಕಡೆ ಈ ಹೌತೀಸ್ ಬಂಡುಕೋರರು ಕೂಡ ಇಸ್ರೇಲ್ಗೆ ಟ್ರಬಲ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ದಿನ ಇದೊಂದು ತರ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಸೊ ಇವುಗಳ ಮಧ್ಯೆ ಒಂದು ಕೋಲ್ಡ್ ವಾರ್ ನಡೀತಾ ಇತ್ತು. ಬಟ್ ಯಾವಾಗ ಇರಾನ್ ತನ್ನ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹರಿದಾಡ್ಲಿಕ್ಕೆ ಪ್ರಾರಂಭವಾಗುತ್ತೆ, ಆಗ ಇಸ್ರೇಲ್ಗೆ ಇನ್ಸೆಕ್ಯೂರಿಟಿ ಪ್ರಾರಂಭವಾಗುತ್ತೆ ಅಥವಾ ಅಭದ್ರತೆ ಪ್ರಾರಂಭವಾಗುತ್ತೆ. ಸೊ ಯಾವಾಗ ಇಸ್ರೇಲ್ಗೆ ಆ ಒಂದು ಅಭದ್ರತೆ ಪ್ರಾರಂಭವಾಗುತ್ತೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ಇರಾನ್ನ ಆ ಒಂದು ನ್ಯೂಕ್ಲಿಯರ್ ಬೇಸಸ್ ಏನಿರುತ್ತೆ ಸೊ ಅದ್ರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಾರಂಭವಾಗ್ತಾರೆ. ಸೊ ಇದು ಈ ಒಂದು ಯುದ್ಧಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಇನಿಷಿಯಲ್ ಪಾಯಿಂಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಆಬ್ವಿಯಸ್ಲಿ ಯಾವಾಗ ಇರಾನ್ ಮೇಲೆ ಈ ಒಂದು ಅಟ್ಯಾಕ್ ಮಾಡ್ತಾರೆ, ಸೊ ಇರಾನ್ ಡೆಫಿನೆಟ್ಲಿ ಇವ್ರ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ರೀತಿಯಾಗಿ ಈಗ ಇದು ನೇರವಾಗಿ ಯುದ್ಧಕ್ಕೆ ಈ ಎರಡು ರಾಷ್ಟ್ರಗಳು ತೊಡಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಇಸ್ರೇಲ್ಗೆ ಈಗ US ಮತ್ತೆ UK ಕೂಡ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಅಂಡ್ US ನೇರವಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲ ಒಳ್ಳೆಯ ಬೆಳವಣಿಗೆಗಳಾಗಿರೋದಿಲ್ಲ. ಸೊ ಅದೃಷ್ಟವಶಾತ್ ಸೀಸ್ ಫೈರ್ ಆದ್ರೆ ಅಂದ್ರೆ ಕದನ ವಿರಾಮ ಆದ್ರೆ ಎಲ್ಲಾ ರಾಷ್ಟ್ರಗಳಿಗೂ ಒಳ್ಳೇದಾಗುತ್ತೆ. ಸಪೋಸ್ ಈ ಒಂದು ಯುದ್ಧ ರಾಷ್ಟ್ರದಿಂದ ರಾಷ್ಟ್ರಗಳಿಗೆ ಬೆಂಬಲ ಕೊಡೋದನ್ನ ಪ್ರಾರಂಭವಾದ್ರೆ ಇದು ಎಸ್ಕಲೇಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಇಡೀ ವಿಶ್ವವೇ ಇದರ ಪರಿಣಾಮಗಳನ್ನ ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ಈ ರೆಡ್ ಸಿ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲಿ ಗಲ್ಫ್ ಆಫ್ ಇಡನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಬಾಬ್ ಎಲ್ ಮಂಡೇಬ್ ಸ್ಟ್ರೇಟ್ ಅಂತ ನಾವೇನ್ ಹೇಳ್ತೇವೆ. ಸೊ ಇಲ್ಲೆಲ್ಲ ಸಾಕಷ್ಟು ಕಚ್ಚಾ ತೈಲದ ಟ್ರೇಡ್ ಆಗ್ತಕ್ಕಂಥ ಒಂದು ಮಾರ್ಗಗಳಾಗಿರುತ್ತೆ. ಈ ಮಾರ್ಗಗಳನ್ನ ಏನಾದ್ರೂ ಬಂದ್ ಮಾಡಿದ್ರೆ ಡೆಫಿನೆಟ್ಲಿ ಆ ಒಂದು ಟ್ರೇಡ್ ಅಂತಕ್ಕಂಥದ್ದು ನಿಂತೋಗುತ್ತೆ. ಅಂಡ್ ಡೆಫಿನೆಟ್ಲಿ ಯಾವಾಗ ಕಚ್ಚಾ ತೈಲದ ಸಪ್ಲೈ ಕಡಿಮೆ ಆಗುತ್ತೆ, ಆಬ್ವಿಯಸ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗುತ್ತೆ. ಯಾವಾಗ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗುತ್ತೆ, ಆಟೋಮ್ಯಾಟಿಕಲಿ ಬೇರೆ ಎಲ್ಲ ವಸ್ತುಗಳ ಬೆಲೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯುದ್ಧ ಎಲ್ಲೋ ಇದೆ, ನಮ್ಗೇನಾಗುತ್ತೆ ಅಂತ ಯಾವುದೇ ರೀತಿಯ ಒಂದು ಬೆನಿಫಿಟ್ ಯಾರಿಗೂ ಆಗೋದಿಲ್ಲ. ಸೊ ಅದರಿಂದ ಪ್ರತಿಯೊಂದು ದೇಶಕ್ಕೂ ಆಗ್ತಕ್ಕಂಥ ನಷ್ಟವನ್ನ ಈ ಒಂದು ಯುದ್ಧಗಳಿಂದ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಟ್ ಈಗ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ಇರಾನ್ ಅಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಪ್ರಜೆಗಳನ್ನ ನಮ್ಮ ಭಾರತ ದೇಶ ಸೊ ಈ ಒಂದು ಆಪರೇಷನ್ ಸಿಂಧು ಮಾಡುವ ಮುಖಾಂತರ ನಮಗೆ ವಾಪಸ್ ಕರೆಸಿಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಬೇರೆ ದೇಶಗಳಿಗೂ ಕೂಡ ಸಂಬಂಧಪಟ್ಟಂತೆ ಕೆಲವೊಂದು ಆಪರೇಷನ್ಸ್ ಅನ್ನ ನಾವು ಮಾಡಿರ್ತೇವೆ. ಸೊ ಉಕ್ರೇನ್ಗೆ ಸಂಬಂಧಪಟ್ಟಂತೆ 2022ರಲ್ಲಿ ಆಪರೇಷನ್ ಗಂಗಾ ಮಾಡಿರ್ತೇವೆ. ಸೊ 2023ರಲ್ಲಿ ಆಪರೇಷನ್ ಅಜಯ್, ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಆಪರೇಷನ್ ಅಜಯ್ನ ನಾವು 2023ರಲ್ಲಿ ನಾವು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿರ್ತೇವೆ. ಸೊ ಈಗ ಇರಾನ್ ಮತ್ತೆ ಇಸ್ರೇಲ್ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಫುಲ್ ಸ್ಕೇಲ್ ಮಿಲಿಟರಿ ಕಾನ್ಫ್ರಂಟೇಷನ್ ಆಗಿ ಕನ್ವರ್ಟ್ ಆಗಿದೆ. ಇಷ್ಟೇ ದಿನ ಶೀತಲ ಸಮರವಾಗಿ ಇದೇನ್ ನಡೀತಾ ಇತ್ತು, ಈಗ ಪೂರ್ಣ ಪ್ರಮಾಣದ ಯುದ್ಧವಾಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಿರ್ತೇವೆ. ಸೊ ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ ಇಸ್ರೇಲ್ ಏನ್ ಮಾಡುತ್ತಂದ್ರೆ ಇರಾನ್ನ ಒಂದು ನ್ಯೂಕ್ಲಿಯರ್ ಬೇಸಸ್ ಅನ್ನ ಅಟ್ಯಾಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾಟಾನ್ಸ್ ಮತ್ತೆ ಅರಾಕ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಒಂದು ನ್ಯೂಕ್ಲಿಯರ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡಿದ ನಂತರ ಇರಾನ್ ಕೌಂಟರ್ ಅಟ್ಯಾಕ್ ಮಾಡ್ಲಿಕ್ಕೆ ಈಗ
ಚಾಮುಂಡಿ ಬೆಟ್ಟಗಳ ಫೇಸ್ ಲಿಫ್ಟ್ ಯೋಜನೆಯನ್ನು ಯಾವ ಯೋಜನೆ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ? ದ ಫೇಸ್ ಲಿಫ್ಟ್ ಪ್ರಾಜೆಕ್ಟ್ ಆಫ್ ಚಾಮುಂಡಿ ಹಿಲ್ಸ್ ಇಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಅಂಡರ್ ವಿಚ್ ಸ್ಕೀಮ್? ಅಂದ್ರೆ ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ ಚಾಮುಂಡಿ ಹಿಲ್ಸ್ ಅನ್ನ ಈಗ ಉನ್ನತೀಕರಣ ಮಾಡ್ತಾ ಇದ್ದಾರೆ. ಯಾವ ಯೋಜನೆ ಅಡಿಯಲ್ಲಿ ಇದನ್ನ ಉನ್ನತೀಕರಣ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಸಾದ್ ಸ್ಕೀಮ್ ನ ಅಡಿಯಲ್ಲಿ ಚಾಮುಂಡಿ ಹಿಲ್ಸ್ ಅನ್ನ ಈಗ ಉನ್ನತೀಕರಣ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಪ್ರಸಾದ್ ಅಂದ್ರೆ ಏನು? ಪ್ರಸಾದ್ ಅಂತಕ್ಕಂಥದ್ದು ಒಂದು ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಆಗಿರುತ್ತೆ ಅಥವಾ ಕೇಂದ್ರ ಯೋಜನೆ ಆಗಿರುತ್ತೆ. ಸೊ ಇದನ್ನು ನಾವು ಪಿಲಿಗ್ರಿಮೇಜ್ ರೆಜುವಿನೇಷನ್ ಅಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಮೆಂಟೇಷನ್ ಡ್ರೈವ್ ಅಥವಾ ತೀರ್ಥಯಾತ್ರೆ ಪುನರುಜ್ಜೀವನ ಮತ್ತು ಆಧ್ಯಾತ್ಮಿಕ ಪರಂಪರೆ ವರ್ಧನೆ ಉಪಕ್ರಮ ಅಂತ ಹೇಳ್ತೇವೆ. ಸೊ ಈ ಒಂದು ಉಪಕ್ರಮದ ಅಡಿಯಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಚಾಮುಂಡಿ ಬೆಟ್ಟವನ್ನ ನವೀಕರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ಎಷ್ಟು ಫಂಡ್ ಅನ್ನ ಅಲೋಕೇಟ್ ಮಾಡಲಾಗಿರುತ್ತೆ ಅಂದ್ರೆ 108 crores ಆಫ್ ಹಣವನ್ನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ 48 crore ಅನ್ನ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಇದೆ, 60 ಕೋಟಿಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ನೀಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರೊಂದಿಗೆ ಈ ಚಾಮುಂಡಿ ಹಿಲ್ಸ್ ಏನಿದೆ ಇದನ್ನ ಸ್ವದೇಶ್ ದರ್ಶನ್ 2.0 ಅಡಿಯಲ್ಲೂ ಕೂಡ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನಾನು ಇಷ್ಟೊತ್ತು ಹೇಳಿದ್ದು ಪ್ರಸಾದ್ ಸ್ಕೀಮ್ ಆಗಿರುತ್ತೆ, ಬಟ್ ಇದನ್ನ ಸ್ವದೇಶ್ ದರ್ಶನ್ 2.0 ಅಡಿಯಲ್ಲೂ ಕೂಡ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಸ್ವದೇಶ್ ದರ್ಶನ್ 2.0 ದಲ್ಲಿ ಏನನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ 23 ಕೋಟಿ ರೂಪಾಯಿಗಳನ್ನ ಇಲ್ಲಿ ಅಲೋಕೇಟ್ ಮಾಡಿರ್ತಾರೆ. ಸೊ ಇಲ್ಲಿ ಟೋಂಗಾ ರೈಡ್ ಹೆರಿಟೇಜ್ ಝೋನ್ ಅನ್ನ ಮಾಡ್ತಾರೆ, ಅಂದ್ರೆ ಕುದುರೆಗಳ ಮುಖಾಂತರ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಪಾರಂಪರಿಕ ವಿಧಾನದ ಒಂದು ವಲಯವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇಕೋಲಾಜಿಕಲ್ ಎಕ್ಸ್ಪೀರಿಯನ್ಸ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಪರಿಸರ ಅನುಭವ ವಲಯವನ್ನ ಕೂಡ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇವೆರಡನ್ನು ಕೂಡ ಸ್ವದೇಶ್ ದರ್ಶನ್ 2.0 ನ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿರುತ್ತೆ. ಹಾಗಿದ್ರೆ ಪ್ರಸಾದ್ ಸ್ಕೀಮ್ ಅಂದ್ರೆ ಏನು? ಪ್ರಸಾದ್ ಸ್ಕೀಮ್ ಅನ್ನ 2014-15ರಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಇದು ಪಿಲಿಗ್ರಿಮೇಜಸ್ ಅಂದ್ರೆ ಹೆಚ್ಚಿನ ಭಕ್ತಾದಿಗಳು ವಿಸಿಟ್ ಮಾಡ್ತಕ್ಕಂಥ ಪ್ರದೇಶಗಳಾಗಿರ್ಬೋದು, ಹೆರಿಟೇಜ್ ಡೆಸ್ಟಿನೇಷನ್ಸ್ ಅಂದ್ರೆ ಪಾರಂಪರಿಕ ತಾಣಗಳನ್ನ ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು ಅಥವಾ ಉನ್ನತೀಕರಣಗೊಳಿಸುವ ಉದ್ದೇಶದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಪ್ರಮುಖ ಉದ್ದೇಶಗಳೇನು ಅಂದ್ರೆ ರಿಲಿಜಿಯಸ್ ಟೂರಿಸಂ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಧಾರ್ಮಿಕ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ನಮ್ಮ ಭಾರತ ದೇಶದ ಕಲ್ಚರ್ ಮತ್ತೆ ಸ್ಪಿರಿಚುವಲ್ ಹೆರಿಟೇಜ್ ಏನಿರುತ್ತೆ ಅಂದ್ರೆ ಸಾಂಸ್ಕೃತಿಕ ಮತ್ತೆ ಆಧ್ಯಾತ್ಮಿಕ ಪಾರಂಪರೆಯನ್ನ ಈ ಸುಸ್ಥಿರವಾಗಿ ಡೆವಲಪ್ ಮಾಡ್ತಕ್ಕಂಥ ಉದ್ದೇಶದಿಂದ ಪ್ರಸಾದ್ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಫಂಡ್ ಎಲ್ಲಿಂದ ಬರುತ್ತೆ ಅಂದ್ರೆ 100% ಸೆಂಟ್ರಲಿ ಫಂಡೆಡ್ ಆಗಿರುತ್ತೆ ಫಾರ್ ಎಲಿಜಿಬಲ್ ಕಾಂಪೋನೆಂಟ್ಸ್. ಯಾಕಂದ್ರೆ ನಾವು ಪ್ರಸಾದ್ ಸ್ಕೀಮ್ ಅಲ್ಲಿ ಕಂಪ್ಲೀಟ್ ಫಂಡ್ ಚಾಮುಂಡಿ ಹಿಲ್ಸ್ ಗಾಗಿ ಕಂಪ್ಲೀಟ್ ಫಂಡ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ತಾ ಇಲ್ಲ, ಸ್ವಲ್ಪ ಫಂಡ್ ಅನ್ನ ಅಂದ್ರೆ ಜಾಸ್ತಿ ಫಂಡ್ ಅನ್ನ ಕರ್ನಾಟಕ ಸರ್ಕಾರನೇ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಬಟ್ ಎಲಿಜಿಬಲ್ ಘಟಕಗಳಿಗೆ ಯಾವ್ದಾವುದು ತುಂಬಾ ಅರ್ಹವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ ಬರುತ್ತೆ, ಸೊ ಅಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ತನ್ನ ಬಜೆಟ್ ಅನ್ನ ಇನ್ವೆಸ್ಟ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದರ ವತಿಯಿಂದ ಕೂಡ ಹಣವನ್ನ ಕಲೆಕ್ಟ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಖಾಸಗಿ ಮತ್ತೆ ಸಾರ್ವಜನಿಕ ಸಹಭಾಗಿತ್ವದ ಅಡಿಯಲ್ಲೂ ಕೂಡ ಸೊ ಇದಕ್ಕೆ ಫಂಡ್ ಅನ್ನ ಜನರೇಟ್ ಮಾಡಲಾಗುತ್ತೆ. ಸೊ ಇಷ್ಟು ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ನಾವು ನಮ್ಮ ಚಾಮುಂಡಿ ಹಿಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದು ಸಮುದ್ರ ಮಟ್ಟದಿಂದ ಸಿ ಲೆವೆಲ್ ಇಂದ 1060 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು 13 ಕಿಲೋಮೀಟರ್ಸ್ ಈಸ್ಟ್ ಆಫ್ ಮೈಸೂರಿನಿಂದ 13 ಕಿಲೋಮೀಟರ್ ಪೂರ್ವಕ್ಕೆ ಇರ್ತಕ್ಕಂಥ ಒಂದು ರಮಣೀಯ ಪ್ರದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಚಾಮುಂಡೇಶ್ವರಿ ಟೆಂಪಲ್ ಅಂತ ಹೇಳ್ತೇವೆ. ಏನಕ್ಕೆ ಇದನ್ನ ಚಾಮುಂಡೇಶ್ವರಿ ಟೆಂಪಲ್ ಅಂತ ಹೇಳ್ತೇವೆ? ಸೊ ದಿಸ್ ಇಸ್ ಡೆಡಿಕೇಟೆಡ್ ಟು ಗಾಡೆಸಸ್ ಚಾಮುಂಡಿ ದೇವರಿಗೆ ಅರ್ಪಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ. ಸೊ ಇದನ್ನ ಫಿಯರ್ಸಿ ಫಾರ್ಮ್ ಆಫ್ ದುರ್ಗಾ ಅಂದ್ರೆ ಆ ಒಂದು ಚಾಮುಂಡಿ ದೇವಿ ದುರ್ಗಿಯ ಉಗ್ರ ರೂಪವನ್ನ ನಾವು ಈ ಒಂದು ದೇವಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಅಥವಾ ಈ ದೇವತೆ ಬಿಲೀವ್ ಟು ಹ್ಯಾವ್ ಸ್ಲೇನ್ ದಿ ಡೆಮೋನ್ ಮಹಿಷಾಸುರ ಅಂದ್ರೆ ಮಹಿಷಾಸುರ ಎಂಬ ರಾಕ್ಷಸನನ್ನ ಕೊಂದಲೆಂದು ನಂಬಲಾಗಿರ್ತಕ್ಕಂಥ ದೇವತೆ ಆಗಿರುತ್ತೆ. ಸೊ ಅದರಿಂದ ಮೈಸೂರಿಗೆ ಮಹಿಷಾಸುರ ಅಂತಕ್ಕಂಥ ಹೆಸರನ್ನ ಮೈಸೂರು ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ರಾಕ್ಷಸನ ಹೆಸರನ್ನ ಈ ಒಂದು ಊರಿಗೆ ಇಡಲಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ ಇದನ್ನ ಡ್ರೆವಿಡಿಯನ್ ಸ್ಟೈಲ್ ಅಲ್ಲಿ ಬಿಲ್ಡ್ ಮಾಡಿರ್ತಾರೆ. ಅಂದ್ರೆ ಈ ಒಂದು ದೇವಸ್ಥಾನವನ್ನ ದ್ರಾವಿಡ ಶೈಲಿಯ
ಶೈಲಿಯಲ್ಲಿ ಬಿಲ್ಡ್ ಆಗಿರ್ತಕ್ಕಂಥ ಒಂದು ಟೆಂಪಲ್ ಆಗಿರುತ್ತೆ. 7-tier ಗೋಪುರವನ್ನ ನಾವು ನೋಡ್ಬೋದಾಗಿರುತ್ತೆ, ಅಂದ್ರೆ 7 ಹಂತಗಳ ಗೋಪುರವನ್ನ ನೋಡ್ಬೋದಾಗಿರುತ್ತೆ. ಸಿಲ್ವರ್ ಪ್ಲೇಟೆಡ್ ಡೋರ್ಸ್ ಅಂದ್ರೆ ಬೆಳ್ಳಿ ಲೇಪಿತವಾಗಿರ್ತಕ್ಕಂಥ ಬಾಗಿಲುಗಳು. ಅದಾದ್ಮೇಲೆ ಸ್ಯಾಂಕ್ಟಮ್ ಅಂದ್ರೆ ಅದರಲ್ಲಿರ್ತಕ್ಕಂಥ ಗರ್ಭದ ಗುಡಿ ಏನಿರುತ್ತೆ. ಸೊ ಇಲ್ಲಿ ಗಾಡೆಸಸ್ ಇನ್ ಯೋಗಿಕ್ ಪೋಸ್ಚರ್ ಅಂದ್ರೆ ಯೋಗದ ಭಂಗಿಯಲ್ಲಿ ಕುಳಿತಿರ್ತಕ್ಕಂಥ ದೇವಿಯನ್ನ ಸೊ ಈ ಒಂದು ಗರ್ಭಗುಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಇಲ್ಲಿ ಮಹಿಷಾಸುರ ಸ್ಟ್ಯಾಟ್ಯೂ ಅನ್ನು ಕೂಡ ನಾವು ನೋಡಿರ್ತೀರ, ಅಂದ್ರೆ ಬೆಟ್ಟಕ್ಕೆ ಹತ್ತಿದ ಕೂಡಲೇ ನಮಗೆ ಫಸ್ಟ್ ಕಾಣಿಸ್ತಕ್ಕಂಥದ್ದು ಮಹಿಷಾಸುರ ಸ್ಟ್ಯಾಟ್ಯೂ ಆಗಿರುತ್ತೆ. ಇವರು ಒಂದು ಕೈಯಲ್ಲಿ ಸ್ವಾರ್ಡ್ ಅಂದ್ರೆ ಕತ್ತಿಯನ್ನ ಇಟ್ಕೊಂಡಿರ್ತಾರೆ. ಸೊ ಇನ್ನೊಂದು ಕೈಯಲ್ಲಿ ಕೋಬ್ರಾ ಅಥವಾ ಹಾವನ್ನ, ನಾಗರ ಹಾವನ್ನ ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಇದಾಗಿರುತ್ತೆ. ಅದ್ರ ಜೊತೆಗೆ ಒಂದು ಮೋನೋಲಿಥಿಕ್ ಸ್ಕಲ್ಪ್ಚರ್ ಇರುತ್ತೆ, ಅಂದ್ರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಒಂದು ಸ್ಕಲ್ಪ್ಚರ್, ಅದನ್ನ ನಾವು ನಂದಿ ಅಂತ ಹೇಳ್ತೇವೆ. ಸೊ ಇದನ್ನ ಆಫ್ ವೇ ಅಲ್ಲಿ ಅಂದ್ರೆ ಬೆಟ್ಟಕ್ಕೆ ಹತ್ತುವ ಒಂದು ಮಧ್ಯದಲ್ಲಿ ನಾವು ಈ ಒಂದು ನಂದಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ 101,008 ಸ್ಟೆಪ್ಸ್ ಗಳ ಬಳಿಯಲ್ಲಿ ಈ ಒಂದು ನಂದಿಯನ್ನ ಕೂಡ ಈ ಒಂದು ದೇವಸ್ಥಾನದ ಬಳಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ರೀತಿಯ ಹೆಪಟೈಟಿಸ್ಗೆ ಲಸಿಕೆ ಇಲ್ಲ, ಆದರೆ ಆಂಟಿ ವೈರಲ್ ಡ್ರಗ್ ಗಳಿಂದ ಅದನ್ನ ಗುಣಪಡಿಸಬಹುದು. ಸೊ ವಿಚ್ ಹೆಪಾಟಿಟಿಸ್ ಟೈಪ್ ಹ್ಯಾಸ್ ನೋ ವ್ಯಾಕ್ಸಿನ್ ಬಟ್ ಇಟ್ ಈಸ್ ಕ್ಯೂರಬಲ್ ವಿತ್ ಆಂಟಿ ವೈರಲ್ಸ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸಿ ಹೆಪಾಟಿಸಿಸ್ ಅಂತಕ್ಕಂಥದ್ದು 5 ವಿವಿಧ ಸ್ಟ್ರೈನ್ ಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಇದರಲ್ಲಿ ಹೆಪಟೈಟಿಸ್ ಸಿ ಏನಿರುತ್ತೆ, ಸೊ ಅದಕ್ಕೆ ಯಾವುದೇ ಲಸಿಕೆಯನ್ನ ಇದುವರೆಗೂ ಕಂಡು ಹಿಡಿದಿಲ್ಲ. ಹಾಗಿದ್ರೆ ಹೆಪಾಟಿಟಿಸ್ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡಲು ಕಾರಣ ಏನಂದ್ರೆ, ಸೊ ನಮ್ಮ ಕರ್ನಾಟಕ ಈ ಹೆಲ್ತ್ ಕೇರ್ ವರ್ಕರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಹೆಪಾಟಿಟಿಸ್ ಲಸಿಕೆಯನ್ನ ಕೊಡ್ತಕ್ಕಂಥ ಒಂದು ಅಭಿಯಾನವನ್ನ ಮಾಡ್ತಾ ಇರುವ ಕಾರಣದಿಂದ ನಾವು ಹೆಪಾಟಿಟಿಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ದಿಸ್ ನ್ಯೂಸ್ ಈಸ್ ಅಬೌಟ್ ಆರ್ ಸ್ಟೇಟ್ ಕರ್ನಾಟಕ. ಸೊ ಇವರು ಸ್ಟೇಟ್ ವೈಡ್ ಹೆಪಾಟಿಟಿಸ್ ಬಿ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಮಾಡ್ತಾ ಇದ್ದಾರೆ. 56,000 ಹೆಲ್ತ್ ಕೇರ್ ವರ್ಕರ್ಸ್ ಅಥವಾ ಆರೋಗ್ಯ ಕಾರ್ಯಕರ್ತರಿಗೆ ಈ ಒಂದು ವ್ಯಾಕ್ಸಿನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಯಾವ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಅಂದ್ರೆ ನ್ಯಾಷನಲ್ ವೈರಲ್ ಹೆಪಾಟಿಟಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಥವಾ ರಾಷ್ಟ್ರೀಯ ವೈರಲ್ ಹೆಪಾಟಿಟಿಸ್ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ 56,000 ಆರೋಗ್ಯ ಕಾರ್ಯಕರ್ತರಿಗೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಹೆಪಾಟಿಟಿಸ್ ಬಿ ವ್ಯಾಕ್ಸಿನ್ ಅನ್ನ ನೀಡಲಾಗ್ತಾ ಇದೆ. ಸೊ ಇಲ್ಲಿ ಎಲ್ಲಾ ಮೆಡಿಕಲ್ ಸ್ಟಾಫ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಆಗಿರ್ಬೋದು, PHCಗಳು, CHCಗಳು, ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಾಗಿರ್ಬೋದು, ಇವೆಲ್ಲವನ್ನ ಕವರ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಯಾಕೆ ಇವ್ರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಅವರು ಪೇಷಂಟ್ಸ್ ಜೊತೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ. ಸೊ ಅದರಿಂದ ಪೇಷಂಟ್ಸ್ ಇರ್ತಕ್ಕಂಥ ಕಾಯಿಲೆ ಅವರಿಗೆ ತಗುಲಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅನ್ನ ಮಾಡಲಾಗ್ತಾ ಇದೆ. ಸೊ ಈ ಒಂದು ವ್ಯಾಕ್ಸಿನೇಷನ್ ಅನ್ನ ಇಂಟ್ರಾಮಸ್ಕ್ಯುಲರ್ ಡೋಸ್ ಅಲ್ಲಿ ಕೊಡ್ತಾರೆ, ಅಂದ್ರೆ ನಮ್ಮ ಸ್ನಾಯುಗಳಿಗೆ ಕೊಡ್ತಕ್ಕಂಥ ಒಂದು ವ್ಯಾಕ್ಸಿನೇಷನ್ ಆಗಿರುತ್ತೆ. ಅಪ್ಪರ್ ಆರ್ಮ್ ಅಂದ್ರೆ ನಮ್ಮ ಮೇಲ್ತೋಳಿಗೆ ಕೊಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಇದನ್ನ 0 ಅಂದ್ರೆ ಫಸ್ಟ್ ಟೈಮ್, ಅದಾದ್ಮೇಲೆ ಫಸ್ಟ್ ಅಂಡ್ 6 ಮಂತ್, ಫಸ್ಟ್ ಕೊಟ್ಟಾದ್ಮೇಲೆ 1 ತಿಂಗಳ ಗ್ಯಾಪ್, ಅದಾದ್ಮೇಲೆ 6 ಮಂತ್ಸ್ ಗ್ಯಾಪ್ ಅಲ್ಲಿ 3 ಡೋಸ್ಗಳಲ್ಲಿ ಈ ಒಂದು ವ್ಯಾಕ್ಸಿನ್ ಅನ್ನ ನೀಡಲಾಗುತ್ತೆ. ಸೊ ಈಗ ನಾವು ಹೆಪಾಟಿಟಿಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಹೆಪಾಟ್ ಅಂದ್ರೆ ಲಿವರ್. ಸೊ ಹೆಪಾಟ್ ಅಂದ್ರೆ ಲಿವರ್, ಐಟಿಸ್ ಅಂದ್ರೆ ಸ್ವೆಲ್ಲಿಂಗ್ ಅಂದ್ರೆ ಲಿವರ್ ಊದಿಕೊಳ್ಳುವ ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹೆಪಾಟಿಟಿಸ್ ಅಂತ ಕರಿತೇವೆ. ಸೊ ಲಿವರ್ ಸ್ವೆಲ್ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಈವನ್ ಆಲ್ಕೋಹಾಲ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಆದ್ರೂ ಕೂಡ ಹೆಪಾಟಿಟಿಸ್ ಬರುತ್ತೆ. ಕೆಲವೊಂದು ಮೆಡಿಕೇಶನ್ಸ್ ಅಂದ್ರೆ ಕೆಲವೊಂದು ಔಷಧಿಗಳಿಂದ ಕೂಡ ಹೆಪಾಟಿಟಿಸ್ ಆಗುತ್ತೆ. ಸೊ ಅದ್ರ ಜೊತೆಗೆ ಆಟೋ ಇಮ್ಯೂನ್ ಕಂಡೀಷನ್ ಅಥವಾ ಸ್ವಯಂ ನಿರೋಧಕ ಸ್ಥಿತಿಗಳಿಂದ ಕೂಡ ಸೊ ಈ ಒಂದು ಹೆಪಾಟಿಟಿಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದರಲ್ಲಿ 5 ಮೇನ್ ಟೈಪ್ಸ್ ಗಳನ್ನ ನಾವು ನೋಡೋದಾದ್ರೆ, ಅಂದ್ರೆ ವೈರಸ್ ಇಂದ ಬರ್ತಕ್ಕಂಥ 5 ಪ್ರಮುಖ ವಿಧಗಳನ್ನ ನಾವು ನೋಡೋದಾದ್ರೆ, ಸೊ ಮೊದಲನೇದನ್ನ ನಾವು ಹೆಪಾಟಿಟಿಸ್ ಎ ಅಂತ ಹೇಳ್ತೇವೆ. ಹೆಪಾಟಿಟಿಸ್ ಎ ಅಂತಕ್ಕಂಥದ್ದು ಕಂಟ್ಯಾಮಿನೇಟೆಡ್ ಫುಡ್ ಮತ್ತೆ ವಾಟರ್ ಇಂದ ಬರುತ್ತೆ. ಕಲುಷಿತ ನೀರು ಮತ್ತು ಆಹಾರದಿಂದ ಬರ್ತಕ್ಕಂಥ ವೈರಸ್ ಆಗಿರುತ್ತೆ. ಸೊ ಇದು ತುಂಬಾ ಅಕ್ಯೂಟ್ ಮತ್ತೆ ಶಾರ್ಟ್ ಟರ್ಮ್ ಆಗಿರುತ್ತೆ. ಅಕ್ಯೂಟ್ ಅಂದ್ರೆ ತೀವ್ರ ಮತ್ತೆ ಅಲ್ಪಾವಧಿಗೆ ಬರ್ತಕ್ಕಂಥ ಒಂದು ಹೆಪಾಟಿಟಿಸ್ ಆಗಿರುತ್ತೆ. ಸೊ ಈ ಕಾಯಿಲೆಯನ್ನ ನಾವು ತಡೆಗಟ್ಟಲಿಕ್ಕೆ ವ್ಯಾಕ್ಸಿನ್ ಅಥವಾ ಲಸಿಕೆ ಲಭ್ಯ ಇರುತ್ತೆ. ಸೊ ಎರಡನೇದನ್ನ ನಾವು ಹೆಪಾಟಿಟಿಸ್ ಬಿ ಅಂತ ಹೇಳ್ತೇವೆ. ಇದು ಬ್ಲಡ್, ಸಿಮೆನ್ ಮತ್ತೆ ವೆಜೆನಲ್ ಫ್ಲೂಯಿಡ್ಸ್ ಇಂದ ಸ್ಪ್ರೆಡ್ ಆಗುತ್ತೆ. ರಕ್ತ ಆಗಿರ್ಬೋದು, ವೀರ್ಯ ಆಗಿರ್ಬೋದು ಮತ್ತು ಯೋನಿಯ ದ್ರವಗಳ ಮುಖಾಂತರ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಇದು ಅಕ್ಯೂಟ್ ಆರ್ ಕ್ರೋನಿಕ್ ಇರುತ್ತೆ, ತೀವ್ರ ಆಗಿರ್ಬೋದು ಅಥವಾ ದೀರ್ಘಕಾಲಿಕವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೂ ಕೂಡ ಲಸಿಕೆ ಲಭ್ಯ ಇರುತ್ತೆ. ಸೊ ಈಗ ಕರ್ನಾಟಕ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಹೆಪಾಟಿಟಿಸ್ ಬಿ ವ್ಯಾಕ್ಸಿನ್ ಅನ್ನೇ ಕೊಡ್ತಾ ಇದ್ದಾರೆ. ಸೊ ಮೂರನೇದನ್ನ ನಾವು
ಹೆಪಾಟಿಟಿಸ್ ಸಿ ಅಂತ ಹೇಳ್ತೇವೆ. ಇದು ಥ್ರೂ ಬ್ಲಡ್, ರಕ್ತದ ವರ್ಗಾವಣೆ ಮುಖಾಂತರ ಅಥವಾ ರಕ್ತದ ಮುಖಾಂತರ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಇದು ಕ್ರೋನಿಕ್ ಅಂದ್ರೆ ದೀರ್ಘಕಾಲದ ಒಂದು ಹೆಪಾಟಿಟಿಸ್ ಆಗಿರುತ್ತೆ. ಸೊ ಇದನ್ನ ಗುಣಪಡಿಸಲಿಕ್ಕೆ ಯಾವುದೇ ವ್ಯಾಕ್ಸಿನ್ಸ್ ಗಳನ್ನ ಇದುವರೆಗೂ ಪತ್ತೆ ಹಚ್ಚಿಲ್ಲ. ಬಟ್ ಇದನ್ನ ಆಂಟಿ ವೈರಲ್ ಡ್ರಗ್ಸ್ ನ ಕೊಡುವ ಮುಖಾಂತರ ಇದನ್ನ ನಾವು ವಾಸಿ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಹೆಪಾಟಿಟಿಸ್ ಡಿ ಅಂತ ಹೇಳ್ತೇವೆ. ಇದು ಬ್ಲಡ್ ಓನ್ಲಿ ಅಕರ್ಸ್ ವಿತ್ HBV ಇನ್ಫೆಕ್ಷನ್, ಅಂದ್ರೆ ರಕ್ತದ ಮುಖಾಂತರ ಇದು ಸ್ಪ್ರೆಡ್ ಆಗುತ್ತೆ. ಯಾರಿಗೆ ಈಗಾಗಲೇ ಬಿ ಹೆಪಾಟಿಟಿಸ್ ಬಂದಿರುತ್ತೆ ಅವರಲ್ಲಿ ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಟೈಪ್ ಅನ್ನ ನಾವು ಹೆಪಾಟಿಟಿಸ್ ಡಿ ಅಂತ ಹೇಳ್ತೇವೆ. ಸೊ ಯಾರಿಗೆ ಈ ಒಂದು ಹೆಪಾಟಿಟಿಸ್ ಬಿ ಇರುತ್ತೆ ಸೊ ಅವ್ರಿಗೆ ಈ ಒಂದು ಕಾಯಿಲೆ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹೆಪಾಟಿಟಿಸ್ ಬಿ ವ್ಯಾಕ್ಸಿನ್ ಏನಿರುತ್ತೆ ಅದು ಇಂಡೈರೆಕ್ಟ್ಲಿ ಇದನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಆಬ್ವಿಯಸ್ಲಿ ಯಾರಿಗೆ ಹೆಪಾಟಿಟಿಸ್ ಬಿ ಬಂದಿರುತ್ತೆ ಅವರಿಗೆ ಮಾತ್ರ ಡಿ ಬರುತ್ತೆ. ಸೊ ಯಾರು ಹೆಪಾಟಿಟಿಸ್ ಬಿ ವ್ಯಾಕ್ಸಿನ್ ಅನ್ನ ತಗೊಂಡಿರ್ತಾರೆ ಅವರು ಬಿಗೂ ಪ್ರೊಟೆಕ್ಟ್ ಆಗಿರ್ತಾರೆ ಮತ್ತೆ ಡಿಗೂ ಕೂಡ ಪರೋಕ್ಷವಾಗಿ ಪ್ರೊಟೆಕ್ಟ್ ಆಗ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ಹೆಪಾಟಿಟಿಸ್ ಇ ಅಂತ ಬರುತ್ತೆ. ಇದು ಕಂಟ್ಯಾಮಿನೇಟೆಡ್ ವಾಟರ್ ಅಥವಾ ಕಲುಷಿತ ನೀರಿನಿಂದ ಬರುತ್ತೆ. ಇದು ಯೂಶಲಿ ಅಕ್ಯೂಟ್ ಅಂದ್ರೆ ತೀವ್ರವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ವ್ಯಾಕ್ಸಿನ್ ಇದಕ್ಕೆ ಲಭ್ಯ ಇರುತ್ತೆ ಬಟ್ ಲಿಮಿಟೆಡ್ ಅವೈಲಬಿಲಿಟಿ, ಲಸಿಕೆ ಅಸ್ತಿತ್ವದಲ್ಲಿರುತ್ತೆ ಆದರೆ ಅದು ಸೀಮಿತ ಲಭ್ಯತೆಯನ್ನ ಹೊಂದಿರತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಹಾಗಿದ್ರೆ ಈ ಹೆಪಾಟಿಟಿಸ್ ಬಂದಾಗ ಸಾಮಾನ್ಯ ಲಕ್ಷಣಗಳು ಏನು ಅಂತ ಕೊಟ್ಟಿರ್ತವೆ. ಇಟ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ಯು ಕ್ಯಾನ್ ಜಸ್ಟ್ pause and go through the information. ಹಾಗಿದ್ರೆ ಡಯಾಗ್ನೋಸಿಸ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ತಪಾಸಣೆ ಮಾಡೋದು ಹೇಗೆ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೇವೆ. ಬ್ಲಡ್ ಅಲ್ಲಿ ಲಿವರ್ ಫಂಕ್ಷನ್ ಅನ್ನ ಚೆಕ್ ಮಾಡ್ತಾರೆ ಮತ್ತೆ ವೈರಲ್ ಮಾರ್ಕರ್ ಗಳನ್ನ ಮಾಡುವ ಮುಖಾಂತರ ಇದನ್ನ ಪರೀಕ್ಷೆ ಮಾಡ್ತಾರೆ. ಇಮೇಜಿಂಗ್ ಅಂತ ಮಾಡ್ತಾರೆ ಅಂದ್ರೆ ಅಲ್ಟ್ರಾಸೌಂಡಿಂಗ್ ಇಮೇಜಿಂಗ್ ಅಂತ ಮಾಡ್ತಾರೆ. ಅದಾದ್ಮೇಲೆ ಲಿವರ್ ಬಯೋಪ್ಸಿಯನ್ನ ಮಾಡ್ತಾರೆ ಅಂದ್ರೆ ಲಿವರ್ನ ಒಂದು ಭಾಗವನ್ನ ಪರೀಕ್ಷೆ ಮಾಡುವ ಮುಖಾಂತರ ಈ ಕಾಯಿಲೆಯನ್ನ ಪತ್ತೆ ಹಚ್ಚಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಕರ್ನಾಟಕವು ತನ್ನ ವಿದ್ಯುತ್ ವಿತರಣಾ ಜಾಲವನ್ನು ನವೀಕರಿಸಲು ಪರಿಷ್ಕೃತ ವಿತರಣಾ ವಲಯ ಯೋಜನೆಗೆ ಅರ್ಹತೆ ಪಡೆದರೆ ಸಬ್ಸಿಡಿಯ ಶೇಕಡಾವಾರು ಎಷ್ಟು? What is the percentage of subsidy Karnataka could receive if it qualifies for revamped distribution sector scheme to upgrade its power distributor network? So ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ, ಅದನ್ನು ನಾವು RDSS ಅಂತ ಹೇಳ್ತೇವೆ. ಈ RDSS ಅಲ್ಲಿ ನಮ್ಮ ಕರ್ನಾಟಕ ಇನ್ನೂ ಎಲಿಜಿಬಲ್ ಆಗಿಲ್ಲ. ಏನಕ್ಕೆ ಎಲಿಜಿಬಲ್ ಆಗಿಲ್ಲ ಅಂತ ನಾನು ಮುಂದೆ ಹೇಳ್ತೇನೆ. ಸಪೋಸ್ ಈ ಒಂದು ಸ್ಕೀಮ್ಗೆ ನಮ್ಮ ಕರ್ನಾಟಕ ಸರ್ಕಾರ ಏನಾದರೂ ಅರ್ಹತೆಯನ್ನ ಪಡೆದುಕೊಂಡರೆ ಸೊ ನಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ, ಎಷ್ಟು ಪರ್ಸೆಂಟೇಜ್ ಸಬ್ಸಿಡಿ ಸಿಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 60% ಸಬ್ಸಿಡಿಯನ್ನ ನಾವು ಇದರ ಅಡಿಯಲ್ಲಿ ಪಡ್ಕೊಳ್ಬಹುದಾಗಿರುತ್ತೆ. ಬಟ್ ನಮ್ಮ ಕರ್ನಾಟಕ ರಾಜ್ಯ ಈ ಒಂದು RDSS ಸ್ಕೀಮ್ಗೆ ಇನ್ನೂ ಕೂಡ ಎಲಿಜಿಬಲ್ ಆಗಿಲ್ಲ. ಅದರಿಂದ ಕೇಂದ್ರ ಸರ್ಕಾರ ಈಗ ನಮಗೆ 2 ವರ್ಷಗಳ ಕಾಲ ಒಂದು ಗಡುವನ್ನ ಕೊಟ್ಟಿರ್ತಾರೆ. ಈ 2 ವರ್ಷಗಳಲ್ಲಿ ನಾವು ಎಲಿಜಿಬಲ್ ಆದರೆ ನಾವು RDSS ನ ಅಡಿಯಲ್ಲಿ ನಮ್ಮ ಒಂದು ವಿದ್ಯುತ್ ಸರಬರಾಜು ಕಂಪನಿಗಳೇನಿರ್ತವೆ ಸೊ ಅದನ್ನ ಇನ್ನೂ ಉತ್ಕೃಷ್ಟಗೊಳಿಸಲಿಕ್ಕೆ ಸಬ್ಸಿಡಿಯನ್ನ ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಯಾಕೆ ಎಲಿಜಿಬಲ್ ಆಗಿಲ್ಲ? ವೈ ಇಸ್ ಇಟ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಸ್ಕೀಮ್ ಅಂತ ನಾವು ನೋಡೋದಾದ್ರೆ ಸೊ ಕರ್ನಾಟಕ ಸ್ಟೇಟ್ ಓಸ್ 8,500 crores ಬೈ ವೇರಿಯಸ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್. ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ವಿವಿಧ ಸರ್ಕಾರಿ ಇಲಾಖೆಗಳಿಂದ 8,500 ಕೋಟಿಗೂ ಹೆಚ್ಚು ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ನಮ್ಮ ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು ವಿವಿಧ ಸರ್ಕಾರಿ ಇಲಾಖೆಗಳಿಂದ 8,500 ಕೋಟಿಗೂ ಹೆಚ್ಚು ಬಾಕಿಯನ್ನ ಉಳಿಸಿಕೊಂಡಿರ್ತವೆ. ಅಂದ್ರೆ ನಮ್ಮ ವಿದ್ಯುತ್ ಸರಬರಾಜು ಮಾಡ್ತಕ್ಕಂಥ ಕಂಪನಿಗಳು ಸರ್ಕಾರದಿಂದ ಅವರಿಗೆ ಪಾವತಿ ಮಾಡಬೇಕಾಗಿರ್ತಕ್ಕಂಥ 8,500 ಕೋಟಿ ರೂಪಾಯಿಗಳನ್ನ ಅವರು ಬಾಕಿಯಾಗಿ ಉಳಿಸ್ಕೊಂಡಿರ್ತಾರೆ. ಇದು ಕರ್ನಾಟಕದ ವಲಯಗಳು ಪೇ ಮಾಡಬೇಕಾಗಿರ್ತಕ್ಕಂಥ ಬಾಕಿ ಆಗಿರುತ್ತೆ. ಸೊ ಅದೇ ಇವಾಗ ಖಾಸಗಿ ವ್ಯಕ್ತಿ ಏನಾದರೂ ಪೆಂಡಿಂಗ್ ಅನ್ನ ಇಟ್ಕೊಂಡ್ರೆ ಆಟೋಮ್ಯಾಟಿಕಲಿ ಅವರ ಮೀಟರ್ ಅನ್ನ ಬಂದ್ ಕಟ್ ಮಾಡ್ತಾರೆ. ಸರ್ಕಾರನೇ 8,500 ಕೋಟಿಯನ್ನ ಪೇ ಮಾಡ್ತಕ್ಕಂಥದ್ದು ಬಾಕಿ ಇರುತ್ತೆ. ಸೊ ಇಷ್ಟು ಹಣವನ್ನ ಬಾಕಿ ಉಳಿಸಿಕೊಂಡಿರುವ ಕಾರಣದಿಂದ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯವನ್ನ ಈ ಒಂದು RDSS ಸ್ಕೀಮ್ಗೆ ಇನ್ಎಲಿಜಿಬಲ್ ಮಾಡಿರುತ್ತೆ. ನಾವು ಈ ಒಂದು ಸ್ಕೀಮ್ನ ಬೆನಿಫಿಟ್ ತಗೊಳ್ಳಿಕ್ಕೆ ಅರ್ಹರಾಗಿರೋದಿಲ್ಲ. ಸಪೋಸ್ ನಾವೇನಾದ್ರೂ ಅರ್ಹತೆಯನ್ನ ತೆಗೆದುಕೊಂಡರೆ ಸೊ ವಿ ಕ್ಯಾನ್ ರಿಸೀವ್ 60%
ಪರ್ಸೆಂಟೇಜ್ ಸಬ್ಸಿಡಿ ಟು ಅಪ್ಗ್ರೇಡ್ ಇಟ್ಸ್ ಪವರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ವಿದ್ಯುತ್ ವಿತರಣಾ ಒಂದು ವಲಯ ಏನಿರುತ್ತೆ, ಸೊ ಅದನ್ನು ಉನ್ನತೀಕರಣಗೊಳಿಸಲಿಕ್ಕೆ 60% ಸಬ್ಸಿಡಿಯನ್ನು ಪಡಿಬೋದಾಗಿರುತ್ತೆ. ಸೊ ಅದು 10,000 crores ಅಷ್ಟು ಹಣವನ್ನು ನಾವು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪಡೆಯಬಹುದಾಗಿರುತ್ತೆ. ಸೊ ಈಗ ಇದನ್ನ ನಾವು ಅರ್ಹತೆ ಪಡಿಬೇಕಾಗಿದ್ರೆ ಪೆಂಡಿಂಗ್ ಡ್ಯೂಸ್ ಅನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಬರಬೇಕು. ಆರ್ಥಿಕ ಶಿಸ್ತನ್ನ ಸುಧಾರಿಸಿದ್ರೆ ಮಾತ್ರ ನಾವು ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗ್ತೀವಿ. ಹಾಗಿದ್ರೆ ಸ್ಮಾರ್ಟ್ ಮೀಟರ್ ಪುಷ್ ಅಂದರೆ ಇದರ ಅಡಿಯಲ್ಲಿ ನಾವು ಸ್ಮಾರ್ಟ್ ಮೀಟರ್ ಪುಷ್ ಅನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಎಲಿಜಿಬಿಲಿಟಿ ವುಡ್ ಆಲ್ಸೋ ಅನ್ಲಾಕ್ 15% ಸಬ್ಸಿಡಿ. ಅಂದರೆ ನಾವು ಎಲಿಜಿಬಲ್ ಆದರೆ 15% ಸಬ್ಸಿಡಿ ಸಿಗುತ್ತೆ. ಯಾವುದರಲ್ಲಿ ಅಂದರೆ ಕನ್ಸ್ಯೂಮರ್ಸ್ ಇನ್ಸ್ಟಾಲಿಂಗ್ ಸ್ಮಾರ್ಟ್ ಮೀಟರ್ಸ್, ಅಂದರೆ ಯಾವ ಗ್ರಾಹಕರು ಈ ಸ್ಮಾರ್ಟ್ ಮೀಟರ್ಗಳನ್ನು ಇನ್ಸ್ಟಾಲ್ ಮಾಡ್ತಾರೆ ಅವರಿಗೆ 15% ಸಬ್ಸಿಡಿ ಕೂಡ ನೀಡಲಾಗುತ್ತೆ. ಅದ್ರ ಜೊತೆಗೆ ದೀಸ್ ಆರ್ ನೌ ಮ್ಯಾಂಡೇಟರಿ ಫಾರ್ ಆಲ್ ನ್ಯೂ ಆ್ಯಂಡ್ ಟೆಂಪರರಿ ಕನೆಕ್ಷನ್ಸ್. ಅಂದರೆ ಈ ಒಂದು ಸ್ಮಾರ್ಟ್ ಮೀಟರ್ಗಳು ಈಗ ಎಲ್ಲ ಹೊಸ ಮತ್ತು ತಾತ್ಕಾಲಿಕ ಸಂಪರ್ಕಗಳಿಗೆ ಈ ಒಂದು ಸ್ಮಾರ್ಟ್ ಮೀಟರ್ ಅಂತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಈಗ ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ 2021ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಏನಕ್ಕೆ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ, ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಲ್ಯಾಂಡ್ಸ್ಕೇಪ್ ಏನಿರುತ್ತೆ, ಸೊ ಈ ಒಂದು ವಲಯವನ್ನ ಅಭಿವೃದ್ಧಿ ಪಡಿಸುವ ಕಾರಣದಿಂದ ಪರಿಷ್ಕೃತ ವಿತರಣಾ ವಲಯ ಯೋಜನೆಯನ್ನ ನಮ್ಮ ಕೇಂದ್ರ ಸರ್ಕಾರ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶ ಏನು ಅಂದ್ರೆ ರಿಡ್ಯೂಸ್ AT ಅಂಡ್ C ಲಾಸಸ್ ಅಂತ ಹೇಳ್ತೇವೆ. AT ಅಂದ್ರೆ ಒಂದು ಅಗ್ರಿಗೇಟ್ ಟೆಕ್ನಿಕಲ್ ಅಂಡ್ ಕಮರ್ಷಿಯಲ್, ಅಂದ್ರೆ ಈ ಟೆಕ್ನಿಕಲ್ ಮತ್ತೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಂದ ಏನ್ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ವಿದ್ಯುತ್ ತಂತಿಗಳನ್ನ ನಾವು ಮುಂಚೆ ಬರೀ ತಂತಿಗಳನ್ನ ನೋಡ್ತಾ ಇದ್ವಿ, ಈಗ ಅದನ್ನ ಇನ್ಸುಲೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಇನ್ಸುಲೇಟ್ ಮಾಡ್ತಾ ಇರ್ತಾರೆ ಸೊ ಅವಾಗ ಆ ಒಂದು ಪವರ್ ಲಾಸ್ ಅನ್ನ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಅಂಡ್ ಫಾಲ್ಸ್ ಕನೆಕ್ಷನ್ಸ್ ಅನ್ನ ಹಾಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ವೇಸ್ಟ್ ಆಗ್ತಕ್ಕಂಥ ವಿದ್ಯುತ್ತನ್ನು 2024-25 ವೇಳೆಗೆ 12ರಿಂದ 15% ರೆಡ್ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮದ ಯೋಜನೆ ಟಾರ್ಗೆಟ್ ಆಗಿರುತ್ತೆ. ಅದ್ರ ಜೊತೆಗೆ ಟು ಎಲಿಮಿನೇಟ್ ACS ARR ಗ್ಯಾಪ್ ಅಂತ ಹೇಳ್ತೇವೆ. ACS ಅಂದ್ರೆ ಆವರೇಜ್ ಕಾಸ್ಟ್ ಆಫ್ ಸಪ್ಲೈ, ಅಂದ್ರೆ ನಾವು ವಿದ್ಯುತ್ತನ್ನು ಸರಬರಾಜು ಮಾಡಲಿಕ್ಕೆ ಎಷ್ಟು ಹಣವನ್ನ ಖರ್ಚು ಮಾಡ್ತಾ ಇದ್ದೇವೆ, ಆ ಖರ್ಚು ಮಾಡಿರ್ತಕ್ಕಂಥ ಹಣದಲ್ಲಿ ಗ್ರಾಹಕರು ಪೇ ಮಾಡ್ತಕ್ಕಂಥ ಬಿಲ್ ಎಷ್ಟಿರುತ್ತೆ ಅದರ ನಡುವೆ ಇರ್ತಕ್ಕಂಥ ಅಂತರ. ಇನಿಷಿಯಲಿ ಅವರು ಸರಬರಾಜು ಮಾಡ್ತಕ್ಕಂಥ ವೆಚ್ಚನೇ ಜಾಸ್ತಿ ಆಗಿತ್ತು, ಕಲೆಕ್ಟ್ ಮಾಡ್ತಕ್ಕಂಥ ಹಣ ಕಡಿಮೆ ಆಗಿತ್ತು. ಸೊ ಈ ಒಂದು ಗ್ಯಾಪ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೋ. ಅಂಡ್ ಎನ್ಶ್ಯೂರ್ ರಿಲಯಬಲ್, ಅಫೋರ್ಡಬಲ್ ಅಂಡ್ ಕ್ವಾಲಿಟಿ ಪವರ್, ಅಂದ್ರೆ ವಿಶ್ವಾಸಾರ್ಹ, ಕೈಗೆಟುಕುವ ಮತ್ತೆ ಗುಣಮಟ್ಟದ ವಿದ್ಯುತ್ತನ್ನ ಸರಬರಾಜು ಮಾಡ್ತಕ್ಕಂಥದ್ದು ಕೂಡ ಸೊ ಇದರ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಟೋಟಲ್ ಬಜೆಟ್ ಎಷ್ಟಿರುತ್ತೆ ಅಂದ್ರೆ 3.03 ಲಕ್ಷ ಕೋಟಿಗಳಷ್ಟಾಗಿರುತ್ತೆ. 2021-22ರಿಂದ 2025-26ರವರೆಗೆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಶಾಲಾ ಶಿಕ್ಷಣದಲ್ಲಿ 2023-24ರ PGI 2.0 ಶ್ರೇಯಾಂಕದಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಸೊ ವಿಚ್ ಯೂನಿಯನ್ ಟೆರಿಟರಿ ಟಾಪ್ ದಿ PGI 2.0 ರ್ಯಾಂಕಿಂಗ್ಸ್ ಫಾರ್ 23-24 ಇನ್ ಸ್ಕೂಲ್ ಎಜುಕೇಶನ್? ಅಂದರೆ ಈ ಒಂದು ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಆ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಅಥವಾ ಪರ್ಫಾರ್ಮೆನ್ಸ್ ಅನ್ನ ಮೆಷರ್ ಮಾಡಲಿಕ್ಕೆ ಒಂದು ಸೂಚ್ಯಾಂಕವನ್ನ ಮಾಡಿರುತ್ತೆ. ಅದನ್ನು ನಾವು PGI 2.0 ಅಂತ ಹೇಳ್ತೇವೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂಡೀಗಢ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸ್ಕೂಲ್ ಎಜುಕೇಶನ್ ಇಂಡೆಕ್ಸ್ ರಿಪೋರ್ಟ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಸೊ ಇದರ 2.0 ಈಗ ರಿಲೀಸ್ ಮಾಡಿರ್ತಾರೆ. ಇದು 2023 ಮತ್ತು 24ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಇದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ರಿಲೀಸ್ ಮಾಡಿರುತ್ತೆ. ಇದರಲ್ಲಿ ಚಂಡೀಗಢ ಟಾಪ್ ಪರ್ಫಾರ್ಮರ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಮೇಘಾಲಯ ಲೀಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಅನ್ನ ಮಾಡಿದ್ರು ಕೂಡ ನೋ ಸ್ಟೇಟ್ ಆರ್ UT ಹ್ಯಾಸ್ ಎಟ್ ರೀಚ್ ದಿ ಟಾಪ್ 4 ಗ್ರೇಡ್ಸ್. ಅಂದ್ರೆ ಇದರಲ್ಲಿ ಕೆಲವೊಂದು ಗ್ರೇಡ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಗ್ರೇಡ್ಸ್ ಅಲ್ಲಿ ಮೊದಲ 4 ಗ್ರೇಡ್ಸ್ ಯಾವ್ದಾವ್ದಂದ್ರೆ ದಕ್ಷ,
ಉತ್ಕರ್ಷ, ಅತಿ ಉತ್ತಮ್, ಉತ್ತಮ್ ಅಂತ ಹೇಳ್ತವೆ. ಸೊ ಇಷ್ಟೆಲ್ಲ ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಕೂಡ ಮೊದಲ 4 ಗ್ರೇಡ್ಗಳನ್ನು ಯಾವುದೇ ರಾಜ್ಯ ಆಗಲಿ ಕೇಂದ್ರಾಡಳಿತ ಪ್ರದೇಶ ಆಗಿ ಪಡೆದುಕೊಂಡಿರೋದಿಲ್ಲ. ಸೊ ಇಲ್ಲಿ ಛತ್ತೀಸ್ಗಢ ತೆಗೆದುಕೊಂಡಿರ್ತಕ್ಕಂಥದ್ದು 5ನೇ ಗ್ರೇಡ್, ಬಟ್ ಎಲ್ಲ ರಾಜ್ಯಗಳಲ್ಲಿ ಅದೇ ಫಸ್ಟ್ ಗ್ರೇಡ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಮೊದಲ 4 ಸ್ಥಾನಗಳಲ್ಲಿ ಯಾವುದೇ UT ಆಗಲಿ ಅಥವಾ ಸ್ಟೇಟ್ ಆಗಲಿ ಬಂದಿರೋದಿಲ್ಲ. ಹಾಗಿದ್ರೆ ಟಾಪ್ ಪರ್ಫಾರ್ಮ್ ಆಗಿರ್ತಕ್ಕಂಥ ಚಂಡೀಗಢ 1000 ಪಾಯಿಂಟ್ಸ್ಗೆ 703 ಪಾಯಿಂಟ್ಸ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಇದನ್ನ ಯಾವ ಗ್ರೇಡ್ ಅಲ್ಲಿ ಲಿಸ್ಟ್ ಮಾಡಿರ್ತಾರೆ ಅಂದ್ರೆ ಪ್ರತಿಷ್ಠಾ ಅಂತಕ್ಕಂಥ ಒಂದು ಗ್ರೇಡ್ ಅಲ್ಲಿ ಲಿಸ್ಟ್ ಮಾಡಲಾಗಿರುತ್ತೆ. ಸೊ ಇದರ ಸ್ಟ್ರೆಂತ್ಸ್ ಏನು ಅಂದ್ರೆ ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳು ಚೆನ್ನಾಗಿರುತ್ತೆ, ಗವರ್ನೆನ್ಸ್ ಆಡಳಿತ ಚೆನ್ನಾಗಿರುತ್ತೆ, ಮತ್ತೆ ಲರ್ನಿಂಗ್ ಔಟ್ಕಮ್ಸ್ಗಳು ಬಹಳ ಚೆನ್ನಾಗಿರುತ್ತೆ. ಸೊ ಓನ್ಲಿ ಸ್ಟೇಟ್ ಆರ್ UT ಟು ರೀಚ್ ದಿಸ್ ಗ್ರೇಡ್ ಬ್ಯಾಂಡ್, ಅಂದ್ರೆ ಈ ಬ್ಯಾಂಡ್ಗೆ ರೀಚ್ ಆಗಿರ್ತಕ್ಕಂಥ ಓನ್ಲಿ ಸ್ಟೇಟ್ ಆರ್ UT ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಲೋಯೆಸ್ಟ್ ಪರ್ಫಾರ್ಮೆನ್ಸ್ ಬಂದು ಮೇಘಾಲಯ ಇರುತ್ತೆ. 1000ಕ್ಕೆ ಇವರು 417.9 ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಸೊ ಇವರಿರ್ತಕ್ಕಂಥ ಗ್ರೇಡ್ ಅನ್ನ ನಾವು ಆಕಾಂಕ್ಷಿ 3 ಅಂತ ಹೇಳ್ತೇವೆ. ಸೊ ಇಲ್ಲಿರ್ತಕ್ಕಂಥ ಚಾಲೆಂಜಸ್ ಏನು ಅಂದ್ರೆ ಆಕ್ಸೆಸ್ ಅಂದ್ರೆ ಆ ಒಂದು ಪ್ರವೇಶಕ್ಕೆ ಇರ್ತಕ್ಕಂಥ ತೊಡಕುಗಳು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಇರುತ್ತೆ. ಅದಾದ್ಮೇಲೆ ಲರ್ನಿಂಗ್ ಕ್ವಾಲಿಟಿಯಲ್ಲೂ ಕೂಡ ನ್ಯೂನ್ಯತೆಗಳನ್ನ ಈ ಒಂದು ರಾಜ್ಯದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನು ನಮ್ಮ ಕರ್ನಾಟಕವನ್ನ ನಾವು ತೆಗೆದುಕೊಂಡಾಗ ನಮ್ಮ ಸ್ಕೋರ್ 567.9 ಆಗಿರುತ್ತೆ. ಸೊ ನಾವಿರ್ತಕ್ಕಂಥ ಗ್ರೇಡ್ ಯಾವುದು ಅಂದ್ರೆ ಉತ್ಕರ್ಷ 1 ಗ್ರೇಡ್ ನಲ್ಲಿ ನಾವಿರ್ತೇವೆ. ನಮ್ಮ ಒಂದು ರ್ಯಾಂಕಿಂಗ್ ಏನಿದೆ ಅಮಾಂಗ್ ಬೆಟರ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಅಂದ್ರೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದು ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ನಾವು ವಾಟ್ ಆರ್ ದಿ ಸ್ಟ್ರೆಂತ್ಸ್ ಆಫ್ ಕರ್ನಾಟಕ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಗವರ್ನೆನ್ಸ್, ಪ್ರಾಸೆಸಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯ ಮತ್ತು ಆಡಳಿತ ಪ್ರಕ್ರಿಯೆ ಇಲ್ಲಿ ಉತ್ತಮವಾಗಿರುತ್ತೆ. ಫೇಶಿಯಲ್ ರೆಕಗ್ನಿಷನ್ ಅಟೆಂಡೆನ್ಸ್ ಅನ್ನ ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕ ಸರ್ಕಾರವು ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನ ಫೇಶಿಯಲ್ ಅಟೆಂಡೆನ್ಸ್ ಒಂದು ಪ್ರೋಸೆಸ್ ಅನ್ನ ಮಾಡ್ತಾ ಇದ್ದಾರೆ. ಚಾಲೆಂಜಸ್ ಏನು ಅಂದ್ರೆ ಗ್ಯಾಪ್ಸ್ ಇನ್ ಲರ್ನಿಂಗ್ ಔಟ್ಕಮ್ಸ್ ಅಂಡ್ ಈಕ್ವಿಟಿ, ಅಂದ್ರೆ ಕಲಿಕೆಯ ಫಲಿತಾಂಶಗಳಲ್ಲಿ ಇರ್ತಕ್ಕಂಥ ಅಂತರ, ಅನ್ಈವನ್ ಪ್ರೋಗ್ರೆಸ್ ಇನ್ ರೂರಲ್ ಮತ್ತೆ ಅರ್ಬನ್, ಅಂದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ನಾವು ಹೋಲಿಕೆ ಮಾಡಿದಾಗ ಆ ಒಂದು ಪ್ರೋಗ್ರೆಸ್ ಅಂತಕ್ಕಂಥದ್ದು ಸಾಕಷ್ಟು ವ್ಯತ್ಯಾಸಗಳಿಂದ ಕೂಡಿರ್ತಕ್ಕಂಥದ್ದು ಸವಾಲಿನ ವಿಷಯಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಬೇರೆ ಹೈಲೈಟ್ಸ್ ಅನ್ನ ನಾವು ನೋಡೋದಾದ್ರೆ ಪಂಜಾಬ್ ಮತ್ತೆ ಡೆಲ್ಲಿ ಚಂಡೀಗಢನ ನಂತರ ಬರ್ತಕ್ಕಂಥ ಬೇರೆ ರಾಜ್ಯಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿಗೆ ಚಂಡೀಗಢ ಫಸ್ಟ್ ಪ್ಲೇಸ್ ಅಲ್ಲಿದ್ರೆ ಪಂಜಾಬ್ ಸೆಕೆಂಡ್ ಪ್ಲೇಸ್ ಮತ್ತೆ ದೆಹಲಿ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ನ ವತಿಯಿಂದ ನಮ್ಮ ದೇಶದಲ್ಲಿ ಶಾಲಾ ಶಿಕ್ಷಣ ಎಷ್ಟು ಗುಣಮಟ್ಟವಾಗಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸೂಚ್ಯಾಂಕವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಪ್ರಥಮ ಬಾರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು 2017 ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇದನ್ನ ಪರಿಷ್ಕರಣೆ ಮಾಡಿ PGI 2.0 ಅಂತ ಇದನ್ನ ರಿವ್ಯಾಂಪ್ ಮಾಡಿರ್ತಾರೆ. ಸೊ ಇದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಒಂದಿಗೆ ಅಲೈನ್ ಆಗ್ತಕ್ಕಂಥದ್ದು ಅಥವಾ ಹೊಂದಿಕೆ ಆಗ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 4 ಏನಿರುತ್ತೆ, ಸೊ ಇದನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ PGI 2.0 ಏನಿದೆ ಇದು ಸ್ಟೇಟ್ಗಳನ್ನ 73 ಇಂಡಿಕೇಟರ್ಸ್ ಮತ್ತೆ 6 ಡೊಮೈನ್ಗಳಲ್ಲಿ ಪರೀಕ್ಷೆ ಮಾಡಾಗುತ್ತೆ. ಸೊ ಟೋಟಲ್ ಸ್ಕೋರ್ಸ್ ಬಂದು 1000 ಸ್ಕೋರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. 73 ಸೂಚಕಗಳು ಮತ್ತೆ 6 ಡೊಮೈನ್ಗಳಲ್ಲಿ ಈ ಒಂದು ಸ್ಕೋರಿಂಗ್ ಅನ್ನ ಮಾಡ್ತಕ್ಕಂಥದ್ದು ಇದರ ಪದ್ಧತಿ ಆಗಿರುತ್ತೆ. ಸೊ ಲರ್ನಿಂಗ್ ಔಟ್ಕಮ್ಸ್ಗೆ 240 ಪಾಯಿಂಟ್ ಇಟ್ಟಿರ್ತಾರೆ, ಆಕ್ಸೆಸ್ಗೆ 80 ಪಾಯಿಂಟ್ಸ್ಗಳು, ಇನ್ಫ್ರಾಸ್ಟ್ರಕ್ಚರ್ಗೆ 190 ಪಾಯಿಂಟ್ಸ್ಗಳನ್ನು ನೋಡಬಹುದಾಗಿರುತ್ತೆ, ಈಕ್ವಿಟಿಗೆ 260 ಪಾಯಿಂಟ್, ಗವರ್ನೆನ್ಸ್ಗೆ 130, ಟೀಚರ್ ಎಜುಕೇಶನ್ ಅಂಡ್ ಟ್ರೈನಿಂಗ್ಗೆ 100 ಅಂಕಗಳನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಗ್ರೇಡಿಂಗ್ ಸ್ಕೇಲ್ ಅನ್ನ ನಾವು ನೋಡೋದಾದ್ರೆ ಸ್ಟೇಟ್ಸ್ ಅಂಡ್ UTs ಆರ್ ಪ್ಲೇಸ್ಡ್ ಇಂಟು 10 ಪರ್ಫಾರ್ಮೆನ್ಸ್ ಬ್ಯಾಂಡ್ಸ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್, ಅಂದ್ರೆ ಈ ರಾಜ್ಯಗಳನ್ನ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ 10 ಪರ್ಫಾರ್ಮೆನ್ಸ್ ಬ್ಯಾಂಡ್ಗಳಲ್ಲಿ ಹೈಯೆಸ್ಟ್ ಇಂದ ಲೋಯೆಸ್ಟ್ ಗೆ ಅರೇಂಜ್ ಮಾಡ್ತಕ್ಕಂಥದ್ದು ಇದರ ಪದ್ಧತಿ ಆಗಿರುತ್ತೆ. ಆ 10 ಬ್ಯಾಂಡ್ಸ್ ಯಾವ್ದಿರುತ್ತೆ ಅಂತ ನಾವಿಲ್ಲಿ ನೋಡಬಹುದಾಗಿರುತ್ತೆ. ದಕ್ಷ, ಉತ್ಕರ್ಷ, ಅತಿ ಉತ್ತಮ್, ಉತ್ತಮ್, ಇದು 4ರಲ್ಲಿ ಯಾವುದೇ ರಾಜ್ಯ ಇದುವರೆಗೂ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿಲ್ಲ. ಸೊ ರ್ಯಾಂಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇದರ ವಿಶೇಷತೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8.
ಇಂಧನ ಪರಿವರ್ತನೆ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನ ಎಷ್ಟು? ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2025? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ರಾಜ್ಯ 71ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಎನರ್ಜಿ ಟ್ರಾನ್ಸಿಷನ್ ಅಂದ್ರೆ ಫಾಸಿಲ್ ಫ್ಯೂಯಲ್ಸ್ ಇಂದ ನಾನ್ ಫಾಸಿಲ್ ಅಥವಾ ರಿನ್ಯೂಬಲ್ ಎನರ್ಜಿ ಕಡೆಗೆ ಮೂವ್ ಆಗ್ತಕ್ಕಂಥ ಒಂದು ಪರಿವರ್ತನೆ ಆಗಿರುತ್ತೆ. ಸೊ ಈ ಪರಿವರ್ತನೆಯಲ್ಲಿ ನಮ್ಮ ಭಾರತ ಜಗತ್ತಿನಲ್ಲಿ 71ನೇ ರ್ಯಾಂಕಿಂಗ್ ಅನ್ನು ಪಡೆದುಕೊಂಡಿರುತ್ತೆ. ಸೊ ಮೊದಲ 3 ಸ್ಥಾನದಲ್ಲಿ ಸ್ವೀಡನ್, ಫಿನ್ಲ್ಯಾಂಡ್ ಮತ್ತೆ ಡೆನ್ಮಾರ್ಕ್ ಅನ್ನು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರ 71ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ರಿಲೀಸ್ ಮಾಡ್ತಕ್ಕಂಥವ್ರು ವರ್ಲ್ಡ್ ಎಕನಾಮಿಕ್ ಫೋರಂ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆ ಇಂಧನ ಪರಿವರ್ತನೆ ಸೂಚ್ಯಾಂಕದಲ್ಲಿ 71ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರ್ತವೆ. ಸೊ ಇಂಡಿಯಾಸ್ ಪರ್ ಕ್ಯಾಪಿಟಾ ಎಮಿಷನ್ ರಿಮೈನ್ಸ್ 60% ಬಿಲೋ ದಿ ಗ್ಲೋಬಲ್ ಆವರೇಜ್. ಅಂದ್ರೆ ಜಾಗತಿಕವಾಗಿ ನಮ್ಮ ದೇಶದಲ್ಲಿ ನಾವೆಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅದನ್ನ ಪಾಪ್ಯುಲೇಷನ್ ಜೊತೆಗೆ ಡಿವೈಡ್ ಮಾಡಿದಾಗ ಅದನ್ನ ನಾವು ಪರ್ ಕ್ಯಾಪಿಟಾ ಎಮಿಷನ್ ಅಥವಾ ತಲಾದಾಯ ಹೊರಸೂಸುವಿಕೆ ಅಂತ ಹೇಳ್ತೇವೆ. ಸೊ ಭಾರತ ದೇಶದ ತಲಾದಾಯ ಹೊರಸೂಸುವಿಕೆ ಗ್ಲೋಬಲ್ ಪರ್ ಕ್ಯಾಪಿಟಾ ಎಮಿಷನ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ 60% ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಫೋರ್ತ್ ಲಾರ್ಜೆಸ್ಟ್ ರಿನ್ಯೂಬಲ್ ಎನರ್ಜಿ ಮಾರ್ಕೆಟ್ ಗ್ಲೋಬಲಿ, ಅಂದರೆ ಜಾಗತಿಕವಾಗಿ ಈ ನವೀಕರಿಸಬಹುದಾದ ಇಂಧನಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ 4ನೇ ರಾಷ್ಟ್ರವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವೈ ಡ್ರಾಪ್ ಅಂದರೆ ನಮ್ಮ ಒಂದು ರ್ಯಾಂಕ್ ಕಳೆದ ಬಾರಿಗಿಂತ ಸೊ ಈ ಬಾರಿ ಡ್ರಾಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಕಾರಣ ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸ್, ಅಂದ್ರೆ ಮೂಲ ಸೌಕರ್ಯಗಳ ಅಂತರ, ಇಂಪೋರ್ಟ್ ಡಿಪೆಂಡೆನ್ಸಿ ಅಂದ್ರೆ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು, ಅಂಡ್ ಗ್ರಿಡ್ ರಿಲಯಬಿಲಿಟಿ ಇಶ್ಯೂಸ್ ಏನಿರುತ್ತೆ ಸೊ ಇದರಿಂದ ಕುಸಿತ ಆಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವೇರ್ ಇಂಡಿಯಾ ಇಂಪ್ರೂವ್ಡ್ ಅಂದ್ರೆ ಭಾರತ ಸುಧಾರಿತವಾಗಿರ್ತಕ್ಕಂಥ ಒಂದು ವಲಯಗಳನ್ನು ನಾವು ನೋಡೋದಾದ್ರೆ ಎನರ್ಜಿ ಎಫಿಷಿಯನ್ಸಿ ಅಂದ್ರೆ ಶಕ್ತಿಯನ್ನ ಲಾಸ್ ಆಗೋದನ್ನ ಕಡಿಮೆ ಮಾಡ್ತಕ್ಕಂಥದ್ರಲ್ಲಿ ನಾವು ಇಂಧನ ದಕ್ಷತೆಯನ್ನ ಸಾಧನೆ ಮಾಡಿರ್ತೇವೆ. ಇನ್ಫ್ಯಾಕ್ಟ್ ನಾವು ಈ ಒಂದು ಮೀಥೇನ್ ಎಮಿಷನ್ ಅನ್ನ ಕೂಡ ನಾವು ಕಡಿಮೆ ಮಾಡಿರ್ತೇವೆ. ಸೊ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಇಂಧನವನ್ನ ಅಂದ್ರೆ ರಿನ್ಯೂಬಲ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಬಂಡವಾಳ ಹೂಡಿಕೆ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ಆಕ್ಸೆಸ್ ಅಂದ್ರೆ ಯೂನಿವರ್ಸಲ್ ಎಲೆಕ್ಟ್ರಿಸಿಟಿ ಆಕ್ಸೆಸ್ ಅಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಈಗ ವಿದ್ಯುತ್ ಸರಬರಾಜನ್ನ ನೀಡಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ರೆಗ್ಯುಲೇಟರಿ ರಿಫಾರ್ಮ್ಸ್ ಗಳನ್ನ ಅಂದ್ರೆ ಕೆಲವೊಂದು ಪಾಲಿಸಿಗಳನ್ನ ಮಾಡಿಕೊಂಡು ಈ ರೂಫ್ ಟಾಪ್ ಸೋಲಾರ್ಗಳಾಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಾಗಿರ್ಬೋದು, ಮತ್ತೆ ಕ್ಲೀನ್ ಫ್ಯೂಯಲ್ ಆಗಿರ್ಬೋದು, ಇದನ್ನೆಲ್ಲ ಬಳಸಲಿಕ್ಕೆ ಎನ್ಕರೇಜ್ ಮಾಡ್ತಕ್ಕಂಥ ಒಂದು ಬದಲಾವಣೆಗಳನ್ನ ನಾವು ಮಾಡ್ಕೊಂಡಿರ್ತೇವೆ. ಸೊ ಗ್ಲೋಬಲ್ ಕಾಂಟೆಕ್ಸ್ಟ್ ಅನ್ನ ನಾವು ನೋಡೋದಾದ್ರೆ ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ನಾರ್ವೆ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಟಾಪ್ 12 ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ನಮ್ಮ ನೆರೆಯ ರಾಷ್ಟ್ರ ಚೈನಾ 12th ಪ್ಲೇಸ್ ಅಲ್ಲಿ ಇರುತ್ತೆ, US 17th ಪ್ಲೇಸ್ ಅಲ್ಲಿ ಇರುತ್ತೆ, ಪಾಕಿಸ್ತಾನ್ 101st ಪ್ಲೇಸ್ ಅಲ್ಲಿ ಇರುತ್ತೆ, ಕಾಂಗೋ ಲಾಸ್ಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಾವು ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ಸ್ವಿಟ್ಜರ್ಲ್ಯಾಂಡ್ ನ ಕೊಲೋನಿಯಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಅನೇಕ ವರದಿಗಳನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಇದರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಇದು ಇಟ್ ವಾಸ್ ಫೌಂಡೆಡ್ ಇನ್ 1971, 1971ರಲ್ಲಿ ಕ್ಲಾಸ್ ಕ್ವಾಬ್ ಅಂತಕ್ಕಂಥವ್ರು ಇದನ್ನ ಫೌಂಡ್ ಮಾಡ್ತಾರೆ ಅಥವಾ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಮಿಷನ್ ಅಥವಾ ಧ್ಯೇಯ ಏನು ಅಂದ್ರೆ ಇಂಪ್ರೂವ್ ದಿ ಸ್ಟೇಟ್ ಆಫ್ ದಿ ವರ್ಲ್ಡ್, ಅಂದ್ರೆ ಜಗತ್ತಿನ ಒಂದು ಸ್ಥಾನಮಾನವನ್ನ ಅಥವಾ ಸ್ಥಿತಿಯನ್ನ ಸುಧಾರಿಸುವುದು ಇದರ ಒಂದು ಧ್ಯೇಯವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇದು ಆಪರೇಟ್ಸ್ ಇನ್ 10 ಸೆಂಟರ್ಸ್, ಅಂದ್ರೆ 10 ಕೇಂದ್ರಗಳಲ್ಲಿ ಇದು 10 ವಲಯಗಳಲ್ಲಿ ಇದು ಕೆಲಸ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎನರ್ಜಿ ಅಂದ್ರೆ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಇಂಧನ, ಸೈಬರ್ ಸೆಕ್ಯೂರಿಟಿ, ನೇಚರ್, ಕ್ಲೈಮೇಟ್ ಅಂಡ್ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ 4ನೇ ಕೈಗಾರಿಕಾ ಕ್ರಾಂತಿ, ಈ ರೀತಿಯ ಒಂದು 10 ಕೇಂದ್ರಗಳನ್ನ ನಿರ್ವಹಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ರಿಪೋರ್ಟ್ಸ್ಗಳು ಯಾವ್ದಾವ್ದು ಅಂತ ನಾವು ನೋಡೋದಾದ್ರೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅಂತ ಹೇಳ್ತೇವೆ. ಜಾಗತಿಕ ಸ್ಪರ್ಧಾತ್ಮಕ ವರದಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಇದರಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇನೋವೇಷನ್ ಆಗಿರ್ಬೋದು, ಲೇಬರ್ ಮಾರ್ಕೆಟ್ ಎಫಿಷಿಯನ್ಸಿ
ಎಫಿಷಿಯನ್ಸಿ ಆಗಿರ್ಬೋದು, ಈ ರೀತಿ 12 ಆಧಾರ ಸ್ತಂಭಗಳ ಮೇಲೆ ಈ ಒಂದು ಜಾಗತಿಕ ಸ್ಪರ್ಧಾತ್ಮಕ ವರದಿಯನ್ನ ಕೂಡ ವರ್ಲ್ಡ್ ಎಕನಾಮಿಕ್ ಫೋರಂನ ವತಿಯಿಂದ ಬಿಡುಗಡೆ ಮಾಡಲಾಗುತ್ತೆ. ನೆಕ್ಸ್ಟ್ ಬರುತ್ತೆ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಅಥವಾ ಜಾಗತಿಕ ಅಪಾಯಗಳ ವರದಿ ಅಂತ ಹೇಳ್ತೇವೆ. ಇಲ್ಲಿ ಎನ್ವೈರನ್ಮೆಂಟಲ್ ರಿಲೇಟೆಡ್ ರಿಸ್ಕ್ ಆಗಿರ್ಬೋದು, ಜಿಯೋಪೊಲಿಟಿಕಲ್ ಅಂದ್ರೆ ಈಗ ರಾಷ್ಟ್ರಗಳ ನಡುವೆ ಆಗ್ತಾ ಇರ್ತಕ್ಕಂಥ ಸಂಘರ್ಷಗಳು, ಟೆಕ್ನಾಲಜಿಕಲ್ ಆಗಿರ್ಬೋದು ಮತ್ತೆ ಸೊಸೈಟಲ್ ಆಗಿರ್ಬೋದು, ಈ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜಾಗತಿಕ ಅಪಾಯಗಳ ವರದಿಯನ್ನ ಕೂಡ ಇದು ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ಬರುತ್ತೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಜಾಗತಿಕ ಲಿಂಗ ಅಂತರ ವರದಿ ಅಂತ ಹೇಳ್ತೇವೆ. ಸೊ ಇದನ್ನ ವೆರಿ ರೀಸೆಂಟ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಮೆನ್ ಮತ್ತೆ ವಿಮೆನ್ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳ ಆಧಾರದ ಮೇಲೆ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡುತ್ತೆ. ಹಾಗಿದ್ರೆ ನಮ್ಮ ಭಾರತ ರಾಷ್ಟ್ರ 2025ರಲ್ಲಿ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ನಲ್ಲಿ ಎಷ್ಟನೇ ರ್ಯಾಂಕಿಂಗ್ ಅಲ್ಲಿ ಇದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್, ನಾವಿವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದಿದೆ. ಇಂಧನ ಪರಿವರ್ತನಾ ಸೂಚ್ಯಾಂಕದ ವರದಿಯನ್ನ ಕೂಡ ಇದು ರಿಲೀಸ್ ಮಾಡುತ್ತೆ. ಅದಾದ್ಮೇಲೆ ಫ್ಯೂಚರ್ ಜಾಬ್ಸ್ ರಿಪೋರ್ಟ್, ಭವಿಷ್ಯದ ಉದ್ಯೋಗಗಳ ವರದಿ, ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಭವಿಷ್ಯದಲ್ಲಿ ಯಾವ ಹೊಸ ರೀತಿಯ ಉದ್ಯೋಗಗಳು ಕ್ರಿಯೇಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಒಂದು ನ್ಯೂ ಟ್ರೆಂಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಭವಿಷ್ಯದಲ್ಲಿ ಏನೇನು ಬದಲಾವಣೆ ಆಗ್ಬೋದು ಆ ರೀತಿಯ ಒಂದು ವರದಿಯನ್ನ ಕೂಡ ಬಿಡುಗಡೆ ಮಾಡುತ್ತೆ. ಚೀಫ್ ಎಕನಾಮಿಸ್ಟ್ ಔಟ್ಲುಕ್ ಅಂತ ಹೇಳ್ತೇವೆ. ಇಲ್ಲಿ ಎಕನಾಮಿಕ್ ಟ್ರೆಂಡ್ಸ್ ಆಗಿರ್ಬೋದು, ಇನ್ಫ್ಲೇಷನ್ ಹಣದುಬ್ಬರ, ಟ್ರೇಡ್ ವ್ಯಾಪಾರ ಮತ್ತೆ ಪಾಲಿಸಿ ಶಿಫ್ಟ್ಸ್ ಅಂದ್ರೆ ನೀತಿಗಳಲ್ಲಿ ಬದಲಾವಣೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಮುಖ್ಯ ಅರ್ಥಶಾಸ್ತ್ರಜ್ಞರ ಮುನ್ನೋಟವನ್ನ ಕೂಡ ವರ್ಲ್ಡ್ ಎಕನಾಮಿಕ್ ಫೋರಂ ನಿಂದ ಬಿಡುಗಡೆ ಮಾಡಲಾಗುತ್ತೆ. ಟೆಕ್ನಾಲಜಿ ಕನ್ವರ್ಜೆನ್ಸ್ ರಿಪೋರ್ಟ್ ಅಂತ ಹೇಳ್ತೇವೆ, ಅಂದ್ರೆ ತಂತ್ರಜ್ಞಾನ ಒಮ್ಮುಖ ವರದಿ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್, ಬಯೋಟೆಕ್ನಾಲಜಿ ಕಾನ್ವರ್ಜಿಂಗ್ ಟು ರೀಶೇಪ್ ಇಂಡಸ್ಟ್ರೀಸ್, ಅಂದ್ರೆ ಅವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಮ್ಮ ಒಂದು ಇಂಡಸ್ಟ್ರೀಸ್ ಗಳನ್ನ ರೀಶೇಪ್ ಮಾಡ್ತಕ್ಕಂಥ ಒಂದು ವರದಿಯನ್ನ ಕೂಡ ತಂತ್ರಜ್ಞಾನ ಒಮ್ಮುಖ ವರದಿಯ ಮುಖಾಂತರ ಬಿಡುಗಡೆ ಮಾಡಲಾಗುತ್ತೆ. ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೇವೆ, ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ. ಇದು ಪ್ರವಾಸೋದ್ಯಮ, ಮೂಲ ಸೌಕರ್ಯ ಮತ್ತೆ ಸುಸ್ಥಿರ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನ ಒಳಗೊಂಡಿರುತ್ತೆ. ಅದಾದ್ಮೇಲೆ ನೆಟ್ ಝೀರೋ ಇಂಡಸ್ಟ್ರಿ ಟ್ರ್ಯಾಕರ್, ನಿವ್ವಳ ಶೂನ್ಯ ಉದ್ಯಮ ಟ್ರ್ಯಾಕರ್, ಅಂದ್ರೆ ನಮ್ಮ ಒಂದು ಕೈಗಾರಿಕೆಗಳನ್ನ ನೆಟ್ ಝೀರೋ ಮಾಡ್ತಕ್ಕಂಥ ಒಂದು ಟ್ರಾನ್ಸಿಷನ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಗ್ಲೋಬಲ್ ಲೈಟ್ ಹೌಸ್ ನೆಟ್ವರ್ಕ್ ರಿಪೋರ್ಟ್ ಅಥವಾ ಜಾಗತಿಕ ಲೈಟ್ ಹೌಸ್ ನೆಟ್ವರ್ಕ್ ರಿಪೋರ್ಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೈಟ್ಸ್ ದಟ್ ಆರ್ ಲೀಡಿಂಗ್ ಇನ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಸಸ್ಟೈನಬಿಲಿಟಿ, ಅಂದ್ರೆ ಯಾರು ಈ ಒಂದು ಡಿಜಿಟಲ್ ರೂಪಾಂತರ ಮತ್ತೆ ಸುಸ್ಥಿರತೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಉತ್ಪಾದನಾ ತಾಣಗಳನ್ನ ಸೊ ಈ ಒಂದು ವರದಿಯ ಮುಖಾಂತರ ಪ್ರದರ್ಶನ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ವೆಸ್ಟ್ ಚಾಲೆಂಜ್ ನಂಬರ್ 892. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಯನ್ನ ಓದಿ ಉತ್ತರವನ್ನ ಕೊಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.